ಎಲ್ರಿಗೂ ನಮಸ್ಕಾರ. ಜನಶಕ್ತಿ ಮೀಡಿಯಾ ವತಿಯಿಂದ ನಡೀತಾ ಇರೋಂಥ ಆರೋಗ್ಯ ಸರಣಿಯ ಮತ್ತೊಂದು ಭಾಗ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಸ್ವಾತಿ ಇದ್ದಾರೆ. ಡಾಕ್ಟರ್ ಸ್ವಾತಿ ಅವರು ಮೆಡಿಕಲ್ ಡಾಕ್ಟ್ರು, ಪಬ್ಲಿಕ್ ಹೆಲ್ತಲ್ಲಿ ಸ್ಪೆಷಲೈಸೇಷನ್ ಇದೆ. ಅವರು ಆ್ಯಕ್ಷನ್ ಫಾರ್ ಇಕ್ವಿಟಿ ಅನ್ನೋ ಒಂದು ಸಂಸ್ಥೆಯಿಂದ ಕೆಲಸ ಮಾಡ್ತಾರೆ ಹಾಗೂ ಸಾರ್ವತ್ರಿಕ ಆರೋಗ್ಯ ಆಂದೋಲನದಲ್ಲಿ ಕೆಲಸ ಮಾಡ್ತಾರೆ. ನಾನು ಪ್ರಸನ್ನ, ನಾನು ಸಾರ್ವತ್ರಿಕ ಆರೋಗ್ಯ ಆಂದೋಲನದಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೀನಿ. ಇವತ್ತಿನ ದಿನ ಸ್ವಲ್ಪ ಕರ್ನಾಟಕದ ಆರೋಗ್ಯ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ನಿಮ್ಮ ಅಭಿಪ್ರಾಯ ಏನು ಲೇಟೆಸ್ಟ್ ಏನು ಕರ್ನಾಟಕದ ಆರೋಗ್ಯ ವ್ಯವಸ್ಥೆ ಅಥವಾ ಆರೋಗ್ಯದ ಪರಿಸ್ಥಿತಿಯಲ್ಲಿ ನೋಡಿದಾಗ ಏನು ನಿಮಗೆ ಹೊಸದಾಗಿ ಏನು ಬಂದಿದೆ ವಿಷಯ? ಯಾವುದೇ ಒಂದು ಆರೋಗ್ಯ ವ್ಯವಸ್ಥೆ ನೋಡೋದಾದರೆ ಅದರಲ್ಲಿ ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ, ಎಷ್ಟು ಮಟ್ಟಿಗೆ ಜನರ ಪರವಾಗಿದೆ ಅಂತ ನೋಡೋಕ್ಕೆ ಹೋದರೆ ಜನರು ಜೇಬಿನಿಂದ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅಂತ ಒಂದು ಒಳ್ಳೆ ಇಂಡಿಕೇಟರ್ ಅಂತಲೇ ಹೇಳ್ಬೋದು. ಅದಕ್ಕೆ ರೀಸೆಂಟಾಗಿ NSS ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಮಾಡಿರೋವಂಥ ರಿಪೋರ್ಟ್ ಕೂಡ ಇದೆ. 2025ನೇ ಇಸ್ವಿದು ಡೇಟಾ, ಸುಮಾರು ಲಕ್ಷಗಟ್ಟಲೆ ಮನೆಗಳಿಂದ ಕಲೆಕ್ಟ್ ಮಾಡಿರೋವಂಥ ಡೇಟಾ ಇರುವಂಥ ಸರ್ವೆ. ಜನರು ಜೇಬಿನಿಂದ ಆರೋಗ್ಯಕ್ಕೋಸ್ಕರ ಎಷ್ಟು, ಚಿಕಿತ್ಸೆಗೋಸ್ಕರ ಎಷ್ಟು ಖರ್ಚು ಮಾಡಬೇಕು ಇರ್ತಿದೆ ಅಂತ ಇದೆ. ಸೊ ಅದರಲ್ಲಿ ಇಲ್ಲಿ ಒಂದು ವಿಷಯ ಹೇಳಬೇಕು ಅಂದರೆ, ಜನರು ಜೇಬಿನಿಂದ ಖರ್ಚು ಮಾಡುವಂಥದ್ದು ಆರೋಗ್ಯ ಸೇವೆಗಳಿಗಾಗಿ ಅದು ಅತ್ಯಂತ ಅಸಮತೆಯ ಒಂದು ದ್ಯೋತಕ. ಎಷ್ಟು ಅಸಮತೆ ಇದೆಯೋ ಸಮಾಜದಲ್ಲಿ ಅಷ್ಟು ಜನರ ಜೇಬಿನಿಂದ ಆರೋಗ್ಯ ವ್ಯವಸ್ಥೆಗೆ ಖರ್ಚಾಗತ್ತೆ ಅನ್ನೋದು ಒಂದು ಬಹಳ ಮುಖ್ಯವಾದ ದ್ಯೋತಕ, ಸೂಚ್ಯಂಕ ಕೂಡ. ಸೊ ಅದನ್ನ ನೋಡೋದಾದ್ರೆ ಇಡೀ ದೇಶಾದ್ಯಂತದ್ದು ಆವ್ರೇಜ್ ತಗೊಳ್ಳೋದೆ, ಸರಾಸರಿ ಜನರು ಸರ್ಕಾರಿ ವ್ಯವಸ್ಥೆನಲ್ಲೇ ಆಲ್ಮೋಸ್ಟ್ 7,000 ಅಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಅದು ಜೇಬಿನಿಂದ. ಅದೇ ಕರ್ನಾಟಕದ ನೋಡಿದ್ರೆ ಭಾರತ ಪೂರ್ತಿದ್ದು ಹೋಲಿಸಿದ್ರೆ ಅದಕ್ಕಿಂತ ಹೆಚ್ಚಿದೆ. 8ರಿಂದ ಆಲ್ಮೋಸ್ಟ್ 9,000 ತನಕ ಜನರು ಸರ್ಕಾರಿ ಆಸ್ಪತ್ರೆಯಲ್ಲೇ ಖರ್ಚು ಮಾಡೋ ಪರಿಸ್ಥಿತಿ ಬರ್ತಾ ಇದೆ. ಮತ್ತು ಅದೇ ಪ್ರೈವೇಟಲ್ಲಿ ಹೋದರೆ ಲೆಕ್ಕನೇ ಇಲ್ಲ. ಬಟ್ ನಾವು ಡೇಟಾ ನೋಡೋಕ್ಕೆ ಹೋದರೆ 40,000 ಅಷ್ಟು ಇಂಡಿಯಾದಲ್ಲಿ ಖರ್ಚಾಗ್ತಾ ಇದ್ದರೆ, ಅದೇ ಕರ್ನಾಟಕದಲ್ಲೂ ಆಲ್ಮೋಸ್ಟ್ 45,000-46,000 ಅಷ್ಟೇ ಖರ್ಚು ಆಗ್ತಾ ಇದೆ ಜನರ ಜೇಬಿನಿಂದ ಪ್ರೈವೇಟ್ ಆಸ್ಪತ್ರೆಗೋಸ್ಕರ. ಸೊ ಇದರಲ್ಲಿ ಹಂಗಂದರೆ ಇನ್ಶೂರೆನ್ಸ್ ಏನಾಗ್ತಾ ಇದೆ ಅಂತ ನೋಡಿದ್ರೆ, ಇನ್ಶೂರೆನ್ಸ್ ಆ್ಯಕ್ಚುಲಿ ಜನರ ಜೇಬಿನಿಂದ ಖರ್ಚು ಕಡಿಮೆ ಮಾಡಬೇಕು. ಅದೇ ಈಗೇನು ಆಯುಷ್ಮಾನ್ ಭಾರತ್ ಇನ್ಶೂರೆನ್ಸ್ ಅಂತ ಬಂದಿದೆ, ಅದನ್ನು ಹೋಲಿಸಿದ್ರೆ ಅಷ್ಟೇನು ಕಡಿಮೆ ಆಗ್ತಾಯಿಲ್ಲ. ಅಂದರೆ ಜನರದ್ದು ಎಷ್ಟು ಇನ್ಶೂರೆನ್ಸ್ ಇದೆ ಅಂತ ನೋಡಿದ್ರೆ ವರ್ಷ ಹೋದ ರೌಂಡ್ ಅಂದರೆ 2017ಕ್ಕೆ ಹೋಲಿಸಿದ್ರೆ ಈ ಸಲ ಜಾಸ್ತಿ ಆಗಿದೆ. ಅಂದರೆ 50% ಅಷ್ಟು ಜನ ಹತ್ರ ಇನ್ಶೂರೆನ್ಸ್ ಇದೆ. ಬಟ್ ಇದ್ರೂ ಸಹ ಖರ್ಚೇನು ಅಷ್ಟಕ್ಕಷ್ಟೇ ಕಡಿಮೆ ಆಗ್ತಿರೋದು. ಅದರಲ್ಲೂ ನಾವು ಎಷ್ಟು ಜನದನ್ನ ಅವರ ಸಂಪಾದನೆ ಕೆಪಾಸಿಟಿ ಹೋಲಿಸಿ ನಾವು 5 ಕ್ಯಾಟಗರಿಯಾಗಿ ಮಾಡಿದ್ರೆ, ಜಾಸ್ತಿ ಯಾರಿಗೆ ಕೆಪಾಸಿಟಿ ಇದೆ ಅವ್ರಿಗೆ ಮಾತ್ರ ಬೆನಿಫಿಟ್ ಬರ್ತಾ ಇದೆ ಅನ್ನೋದನ್ನು ಈ ಡೇಟಾನಲ್ಲಿ ಕಾಣುತ್ತೆ. ಅದೇ ಅತಿ ಕಡಿಮೆ ಸಂಬಳ ಮಾಡ್ತಿರೋಂಥ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಅವರಿಗೆ ತುಂಬ ಕಡಿಮೆ ಈ ಇನ್ಶೂರೆನ್ಸಿಂದ ಎಫೆಕ್ಟ್ ಆಗ್ತಿರೋದು. ಸೊ ಓವರಾಲ್ ಖರ್ಚು ತುಂಬ ಜಾಸ್ತಿನೇ ಆಗ್ತಿದೆ. ನಮ್ಮ ಕೆಲವೊಂದು ಸಾರ್ವಜನಿಕ ಆರೋಗ್ಯದ ಸ್ನೇಹಿತರು ಅಧ್ಯಯನ ಮಾಡಿದರು ಹಿಂದಿನ ರೌಂಡ್ದು. ಅವ್ರು ತೋರಿಸಿದ್ದೇನೆಂದರೆ, ಎಲ್ಲಿ ಇನ್ಶೂರೆನ್ಸ್ ಜಾಸ್ತಿ ಇದೆಯೋ ಉಪಯೋಗ, ಅಲ್ಲಿ ಜಾಸ್ತಿ ಜೇಬಿಂದ ಖರ್ಚಾಗ್ತದೆ. ಈ ವಿಪರ್ಯಾಸ ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ನಾವು ಇನ್ಶೂರೆನ್ಸ್ ಬಗ್ಗೆ, ವಿಮೆ ಬಗ್ಗೆ ಮಾತಾಡಬೇಕಾದ್ರೆ ನಾವು ಮಾತಾಡೋಣ. ಅಂದರೆ ಯಾರು ಹೆಚ್ಚಾಗಿ ವಿಮೆ ಉಪಯೋಗಿಸಿದಾರೋ ಅವ್ರ ಕೈಯಿಂದ ಹೆಚ್ಚಾಗಿ ಜೇಬಿನಿಂದ ಖರ್ಚಾಗ್ತಾಯಿದೆ. ಅದು ಯಾಕೆ ಅಂತ ಆಮೇಲೆ ನಾವು ಅದರ ಬಗ್ಗೆ ಚರ್ಚೆ ಮಾಡೋಣ. ಇನ್ನೊಂದು ಮುಖ್ಯವಾದ ವಿಷಯ, ಜೇಬಿನಿಂದ ಖರ್ಚಾಗೋದಕ್ಕೆ ಬರುವಂಥದ್ದು ಔಷಧಿಗಳ ಲಭ್ಯತೆ. ಸೊ ನಾವು 70-70 ಅಂತೀವಿ. 70-70 ಅಂದರೆ ಈ ದೇಶದ 70% ಖರ್ಚು ಔಟ್ ಆಫ್ ಪಾಕೆಟ್, ಅಂದರೆ ನಮ್ಮ ಜೇಬಿಂದ ಖರ್ಚಾಗುತ್ತೆ. ಅದರಲ್ಲಿ 70% ನಾವು ಔಷಧಿ ಮತ್ತು ತಪಾಸಣೆ ಕೊಡ್ತೀವಿ, ಡಯಾಗ್ನೋಸ್ಟಿಕ್ಸ್ ಟೆಸ್ಟ್ ಇದೆಲ್ಲ ಮಾಡ್ತೀವಲ್ಲ. ಸೊ 70% ನಮ್ಮ ಜೇಬಿನಿಂದ ಖರ್ಚಾಗುತ್ತೆ. ಅದರಲ್ಲಿ 70% ಏನು, ಅದು ಔಷಧಿಗಳಿಗೆ ಹೋಗುತ್ತೆ. ಅಂದರೆ ಸರ್ಕಾರಗಳು ಉಚಿತ ಔಷಧಿಗಳ ಲಭ್ಯತೆ ಎಲ್ಲಿವರೆಗೂ ಅದನ್ನು ಖಚಿತಪಡಿಸೋದಿಲ್ವೋ ಜನರ ಜೇಬಿನಿಂದ ಖರ್ಚಾಗೋದು ತಪ್ಪೋದಿಲ್ಲ. ನಾವು 3 ವರ್ಷದಿಂದ ಸಾರ್ವತ್ರಿಕ ಆರೋಗ್ಯ ಆಂದೋಲನವಾಗಿ ನೀವು ನೋಡಿದ್ದೀರಾ, ನೀವು ಜೊತೆಲೇ ಮಾಡಿದ್ದೀರಾ ಸುಮಾರು ವರ್ಷಗಳಿಂದ. ಸುಮಾರು ವಕಾಲತ್ ಮಾಡಿದ್ದೀವಿ.
ನಾವು ತಟ್ಟದೇ ಇರೋ ಬಾಗಿಲಿಲ್ಲ, ನಾವು ಕೇಳದೇ ಇರೋ ಅಧಿಕಾರಿ ಇಲ್ಲ. KSMSCL ಡೈರೆಕ್ಟರ್ ಇರ್ಬೋದು, ಆರೋಗ್ಯ ಮಂತ್ರಿಗಳಿರ್ಬೋದು, ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ಬೋದು, ಎಲ್ಲರಿಗೂ ಈ ಅಜೆಂಡಾ ಹಾಕಿದ್ದೀವಿ. ಔಷಧಿಗಳನ್ನು ಮುಕ್ತವಾಗಿ ಉಚಿತವಾಗಿ ಲಭ್ಯ ಆಗೋಂಗೆ ಮಾಡಿ ಅಂತ. ಆದರೆ ಪಟ್ಟಭದ್ರ ಹಿತಾಸಕ್ತಿಗಳು ಇನ್ನೂ ಇರೋದ್ರಿಂದ ಅದು ಹೊರಗೆ ಬರ್ತಾಯಿಲ್ಲ. ನಾವೆಲ್ಲ ಸಾರ್ವತ್ರಿಕ ಆರೋಗ್ಯ ಆಂದೋಲನದಿಂದ ಅಧ್ಯಯನ ಮಾಡಿದ್ವಲ್ಲ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆಯಲ್ಲ, ಒಂಚೂರು ಅದ್ರ ಬಗ್ಗೆ ಹೇಳಿ. ಅಂದರೆ ಸುಮಾರು ನಮ್ಮ ಸ್ನೇಹಿತರು ಆ್ಯಕ್ಟಿವಿಸ್ಟ್, ಹೆಲ್ತ್ ಆ್ಯಕ್ಟಿವಿಸ್ಟು ಬೇರೆ ಬೇರೆ ಜಿಲ್ಲೆಗಳಿಂದ, ಸುಮಾರು 15 ಜಿಲ್ಲೆಗಳಿಂದ ಸೇರಿ ಬರೀ ಅರ್ಧ ಗಂಟೆ ಈ ಸರ್ಕಾರಿ ಆಸ್ಪತ್ರೆಗಳು ಅಂದರೆ PHC ಇರ್ಬೋದು, ಡಿಸ್ಟ್ರಿಕ್ಟ್ ಆಸ್ಪತ್ರೆದು ಹೊರಗಡೆ ನಿಂತ್ಕೊಂಡು ಜನರು ಅಲ್ಲಿ ಚಿಕಿತ್ಸೆ ಪಡ್ಕೊಂಡು ಬರ್ತಿರ್ಬೇಕಾದ್ರೆ ಎಷ್ಟು ಖರ್ಚು ಮಾಡಬೇಕಾಯಿತು ಮೆಡಿಸಿನ್ಗೋಸ್ಕರ, ಬರೀ ಔಷಧಿಗೋಸ್ಕರ ಅಂತ ಲಿಸ್ಟ್ ಮಾಡ್ಕೊಂಡಿದ್ದು. ಅದರಲ್ಲಿ ನೋಡಿದ್ರೆ ಸರಾಸರಿ ಒಬ್ಬರಿಂದ 700 ರೂಪಾಯಿ ಅಷ್ಟು ಖರ್ಚಾಗ್ತಾಯಿತ್ತು. ಸೊ ಒಟ್ಟಾರೆ ಜಾಸ್ತಿ ಖರ್ಚು, ಅದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಾವು ಹೇಳ್ತಾ ಇರೋದು. ಸೊ ಖರ್ಚುಗಳು ಜಾಸ್ತಿನೇ ಆಗ್ತಿದೆ. ಪ್ರತಿಯೊಂದು ಪ್ರತಿಯೊಂದು ವ್ಯವಸ್ಥೆನಲ್ಲೂ, ಅದು PHC ಆಗಿರಲಿ, ಸಬ್ ಸೆಂಟರ್ ಅಂದರೆ PHC ಕೆಳಗಡೆ ಇರುವಂಥದ್ದೇನು, ಈಗ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಾಗಿರಲಿ, CHCನಲ್ಲಾಗಲಿ ಒಂದು ಪಟ್ಟಿ ಇರುತ್ತೆ, ಎಸೆನ್ಷಿಯಲ್ ಲಿಸ್ಟ್ ಅಂತ. ಏನು ಖಂಡಿತವಾಗ್ಲೂ ಅಲ್ಲಿ ಅಗತ್ಯ ಇರುವಂಥ ಮೆಡಿಸಿನ್ಸ್ ಏನೇನು ಇರಲೇಬೇಕು ಅನ್ನೋದು. ಅದು ಕೂಡ ಈಗ ಹೋದ ಸರಿ ಕಳೆದ ತಿಂಗಳಲ್ಲಿ ನಾವು ಒಂದು ಆರ್ಡರ್ನ ನೋಡ್ಬೋದು. ಇರೋವಂಥ ಎಸೆನ್ಷಿಯಲ್ ಲಿಸ್ಟ್ನ ಇವಾಗ ಅಗತ್ಯ ಮತ್ತು ಇದ್ದರೆ ಒಳ್ಳೆಯದು, ಡಿಸೈರೇಬಲ್ ಆಗಿ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಸೊ ಅದರಲ್ಲೂ ಕೂಡ ಏನು, ಈಗ ಫಾರ್ ಎಕ್ಸಾಂಪಲ್ ಸಬ್ ಸೆಂಟರ್ನಲ್ಲಿ ಮುಂಚೆ 103 ಮೆಡಿಸಿನ್ಸ್ ಇರಬೇಕು ಅಂತ ಇದ್ದಿದ್ದು, ಇವಾಗ 80 ಮಾತ್ರ ಇರಲೇಬೇಕು, ಇನ್ನು ಉಳಿದಿದ್ದು ಇರಿದ್ರೆ ಚೆನ್ನಾಗಿರುತ್ತೆ ಅಂತ ಲಿಸ್ಟ್ ಮಾಡ್ತಾ ಇದ್ದಾರೆ. ಅದೇ ನಾವು PHCಗೂ ನೋಡಿದ್ರೆ ಆಲ್ಮೋಸ್ಟ್ 40 ಮೆಡಿಸಿನ್ಸ್ ಆ ಕಡೆಗೆ ಹೋಗಿದೆ, ಇದ್ದರೆ ಒಳ್ಳೆಯದು ಅನ್ನೋ ಕಡೆಗೆ. CHC ತೊಗೊಂಡ್ರೆ 300 ಇರಲೇಬೇಕು ಅಂತ ಇದ್ದಿದ್ದು, ಇವಾಗ 210 ಇರಲೇಬೇಕು, ಉಳಿದಿದ್ದು ಇದ್ದರೆ ಒಳ್ಳೆಯದು ಅಂತ ಆಗ್ತಿದೆ. ಸೊ ಈ ಥರ ಲಿಸ್ಟನ್ನೇ ಕಮ್ಮಿ ಮಾಡಿದಾಗ ನಾವು ಮೆಡಿಸಿನ್ಸ್ ಲಭ್ಯತೆ ಚೆನ್ನಾಗಿದೆಯಾ ಇಲ್ವಾ ಅಂತ ಸ್ಕೋರಿಂಗ್ ಮಾಡಿದಾಗ್ಲೂ ಸ್ಕೋರ್ ಜಾಸ್ತಿ ಆಗುತ್ತೆ ಹೊತ್ತು ಮೆಡಿಸಿನ್ ಲಭ್ಯತೆ ಜಾಸ್ತಿ ಆಗಲ್ಲ. ಸೊ ಆ ಅಧ್ಯಯನದಲ್ಲಿ ನಾವು ಕಂಡುಕೊಂಡಿದ್ದು ಕೇವಲ ಅರ್ಧ ಗಂಟೆ ಯಾವುದೇ ವ್ಯವಸ್ಥೆ ಮುಂದೆ ನಿಂತರೂ ಒಂದು 600 ಜನನ 500 ಜನ ಮಾತಾಡ್ಸಿದ್ವಿ. ಅವ್ರಿಗೆಲ್ಲರಿಗೂ ಸುಮಾರು 5 ಲಕ್ಷದವರೆಗೂ ಒಟ್ಟಾರೆ ಖರ್ಚಾಗಿದ್ದಂತ. ಅಂದರೆ ಕೇವಲ ಅರ್ಧ ಗಂಟೆಯಲ್ಲಿ ಜನ 5 ಲಕ್ಷ ಖರ್ಚು ಮಾಡಿದ್ದಾರೆ ಅಂದರೆ ಎಷ್ಟು ಉಳಿತಾಯ ಆಗಿರ್ತಿತ್ತು. ಹಾಗಾಗಿ ನಮ್ಮಲ್ಲಿ ಜೇಬಿನಿಂದ ಖರ್ಚಾಗುವಂಥ ಇದು ಪ್ರಮಾಣ ಹೆಚ್ಚಿರುತ್ತೆ. ಆಮೇಲೆ ಇನ್ನೇನು ವಿಷಯ, ಇನ್ಯಾವುದಿದೆ ಕರ್ನಾಟಕದ ಆರೋಗ್ಯದ ವ್ಯವಸ್ಥೆ ಬಗ್ಗೆ ನಾವು ಮಾತಾಡಬೇಕು ಅಂದಾಗ, ಇನ್ಯಾವ ವಿಷಯದ ಬಗ್ಗೆ ನಾವು ಸುಮಾರು ಮಾತಾಡೋದು? ಇನ್ನೊಂದು ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮಗೆ ಬಳ್ಳಾರಿನಲ್ಲಿ ಏನು 2024ನಲ್ಲಿ ತಾಯಿ ಮರಣ ಆಯಿತು, 6 ಜನ ತಾಯಿಂದಿದ್ದು ಸಾವಾಯಿತು. ಅದು ತುಂಬಾ ದುರಸ್ಥಿತಿಯಾದಂಥ ಒಂದು ಏನು ಸಿಚುವೇಶನ್. ಯಾಕಂದರೆ ಆಸ್ಪತ್ರೆಗೆ ಬರ್ತಾ ಇರೋದು ಹೆರಿಗೆಗೆ ಒಂದು ಒಳ್ಳೆಯ ವಿಷಯಕ್ಕೆ ಬರ್ತಾ ಇರೋದು. ಅಂಥ ಮಹಿಳೆಯರಿಗೆ ಕಳಪೆ ಔಷಧಿಯಿಂದ ಸಾವು ಆಗಿದೆ ಅಂದರೆ ಅದು ನಾವು ನಿಜವಾಗ್ಲೂ ಪರಿಗಣಿಸಬೇಕಾಗುತ್ತೆ. ನಮ್ಮ ಸಪ್ಲೈ ಸಿಸ್ಟಮ್ ಯಾವ ಥರ ಇದೆ, ಕ್ವಾಲಿಟಿ ಯಾವ ಥರ ನೋಡ್ತಾ ಇದ್ದಾರೆ. ಉದಾಹರಣೆಗೆ KSMSCಯಲ್ಲಿ ಏನು ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈ ಕಾರ್ಪೊರೇಷನ್ ಅವರು ನಮಗೆ ಏನು ಎಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿ ಮೆಡಿಸಿನ್ಸ್ ಬರಬೇಕಾಗಿರೋವಂಥದ್ದನ್ನು ಅವ್ರು ನೋಡ್ಕೊಳ್ಳೋದು. ಅದೇ ಸ್ಟೇಟ್ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟು ಇದು ಕಳಪೆ ಅಂತ ಬರ್ತಾಯಿದ್ರು ಕೂಡ ಅದೇ ಕಂಪನಿ ಪಶ್ಚಿಮ ಬಂಗಾಳದಿಂದ ಪ್ರೊಕ್ಯೂರ್ ಮಾಡ್ಕೊಂಡಿದ್ದಾರೆ. ಸೊ ಇದು ಯಾವ ರೀತಿ ಕ್ವಾಲಿಟಿನ ಮೇಂಟೈನ್ ಮಾಡೋದು, ಕೋಆರ್ಡಿನೇಷನು ಯಾವುದೇ ರೀತಿ ಇಲ್ಲ. ಇದು ಸರಿಯಾಗೋ ತನಕ ನಮ್ಮದು ಇರುವಂಥ ಡ್ರಗ್ ಸಿಸ್ಟಮೂ ಕೂಡ ಜನರಿಗೆ ಅಪಾಯ ಆಗುತ್ತೆ ಹೊರತು ಉಪಯೋಗ ಆಗೋದು ಕಷ್ಟ ಇದೆ. ಒಳ್ಳೆ ಪಾಯಿಂಟು. ಅಂದರೆ ಔಷಧಿಗಳ ಗುಣಮಟ್ಟ ಕಾಪಾಡೋದು ಅಷ್ಟೇ ಮುಖ್ಯ, ಉಚಿತ ಔಷಧಿಗಳ ಲಭ್ಯತೆ ಜೊತೆ. ಅದು ಒಂದು ಅಂಗನೇ, ಅದರದ್ದು ಒಂದು ಅಂಗ. ಅದು ಏನು ಔಷಧಿಗಳು ಉಚಿತವಾಗಿ ಔಷಧಿಗಳು ಸರಬರಾಜು ಮಾಡ್ತಾ ಇದ್ದೀವಿ ಅಂದರೆ ಅದು ಗುಣಮಟ್ಟದ ಔಷಧಿಗಳಾಗಿರಬೇಕು. ಹಾಗಾಗಿ ಜನರ ಭರವಸೆ, ಜನರ ವಿಶ್ವಾಸ ಹೆಚ್ಚಾಗತ್ತೆ. ಸರ್ಕಾರಿ ಔಷಧಿಯಿಂದ ಸರ್ಕಾರಿ ಔಷಧಿನ ಅನ್ನೋ ಥರ ಮಾಡ್ದೇನೆ ಸರ್ಕಾರಿ ಔಷಧಿ ಕೆಲಸ ಮಾಡುತ್ತಪ್ಪ ಅನ್ನೋ ಒಂದು ಆ ವಿಶ್ವಾಸ ಬರಬೇಕು. ಆವಾಗ ಜನರು ಸಹ ಔಷಧಿಗಳ ಮೇಲೆ ಹೊರಗಡೆ
ಕೊಂಡ್ಕೊಳ್ಳೋದು ಕಮ್ಮಿ ಆಗುತ್ತೆ. ಇನ್ನೊಂದು ನೋಡಿದ್ದೀವಿ, ಎಲ್ಲಿ ಉಚಿತವಾದ ಔಷಧಿಗಳ ವ್ಯವಸ್ಥೆ ಇದೆ ಅಲ್ಲಿ ಸರ್ಕಾರಿ ಆರೋಗ್ಯ ವ್ಯವಸ್ಥೆಯನ್ನು ಉಪಯೋಗಿಸೋದು ಹೆಚ್ಚಾಗುತ್ತೆ. ಉದಾಹರಣೆಗೆ ತಮಿಳುನಾಡಲ್ಲಿ ಒಂದು ಅಧ್ಯಯನ ಮಾಡಿದಾಗ ನೋಡಿದ್ದು 30% ಹೆಚ್ಚಾಯಿತು. ಅಂದರೆ ಸರ್ಕಾರಿ ವ್ಯವಸ್ಥೆಯನ್ನು ಉಪಯೋಗಿಸೋದು, ಅಂದರೆ ಖಾಸಗಿಯ ಶೋಷಣೆಯಿಂದ ಸರ್ಕಾರಿ ಕಡೆಗೆ ಹೋಗೋದಕ್ಕೆ ಒಂದು ಮುಖ್ಯವಾದ ಹೆದ್ದಾರಿ ಉಚಿತ ಔಷಧಿಗಳ ಲಭ್ಯತೆ. ಯಾಕೆಂದರೆ ಉಚಿತ ಔಷಧಿ ಅಲ್ಲಿಗೆ ಹೊರಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಅವರು ಚೀಟಿ ಬರ್ಕೊಟ್ಟು ನಾನು ಹೊರಗಡೆ ಖರೀದಿ ಮಾಡಬೇಕು ಅಂದರೆ ನಾನು ಪ್ರೈವೇಟ್ಗೆ ಹೋಗ್ತೀನಿ, ಒಂದು 200 ರೂಪಾಯಿ ಜಾಸ್ತಿ ಫೀಸ್ ಕೊಟ್ಬಿಟ್ಟು ನಾನು ತೊಗೋತೀನಿ. ಆವಾಗ ಹೆಚ್ಚಾಗಿ ನಾನು ಪ್ರೈವೇಟ್ ಕಡೆಗೆ ನನ್ನ ಒಲವು ಬರುತ್ತೆ. ಅದ್ರ ಬದಲು ಸರ್ಕಾರಿ ವ್ಯವಸ್ಥೆ ಒಳಗೆ ಉಚಿತವಾದ ಔಷಧಿ ಸಿಕ್ಕಿದ್ರೆ ಯಾವತ್ತೂ ಸರ್ಕಾರದ ಒಂದು ವ್ಯವಸ್ಥೆಯನ್ನು ಉಪಯೋಗಿಸೋದಕ್ಕೆ ಜನ ಹೆಚ್ಚು ಶುರು ಮಾಡ್ತಾರೆ. ಆಮೇಲೆ ಮುಂದಿನ ಇನ್ಯಾವುದಾದ್ರೂ ವಿಷಯ ನೀವು ಹೇಳ್ಬೇಕಂತ ಇದ್ದೀರಾ ಆರೋಗ್ಯ ವ್ಯವಸ್ಥೆ ಬಗ್ಗೆ? ಯಾವುದೇ ಒಂದು ಆರೋಗ್ಯ ವ್ಯವಸ್ಥೆ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಅಲ್ಲಿ ಸಿಬ್ಬಂದಿನೇ ಮೇನ್ ಆಗಿರುತ್ತೆ. ಯಾಕಂದರೆ ಸಿಬ್ಬಂದಿ ಚಿಕಿತ್ಸೆ ಕೊಡೋದಕ್ಕೆ ಒಂದು ಟೀಮ್ ಇದ್ರೇ ಜನರಿಗೆ ಅದು ದೊರಕಕ್ಕಾಗುತ್ತೆ. ಸೊ ನಾವು ಸಿಬ್ಬಂದಿ ನೋಡಿದ್ರೆ ತುಂಬ ವರ್ಷಗಳಿಂದನೂ ಸಿಬ್ಬಂದಿ ಕೊರತೆ ಕಂಟಿನ್ಯೂ ಆಗ್ತಾನೇ ಇದೆ. ಸೊ ಇದರಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ, ಏನು ಇಚ್ಛಾಶಕ್ತಿ ಇಲ್ವಾ, ಯಾಕೆ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ ಅಂತ. ಮತ್ತು ಕಡಿಮೆ ಏನಲ್ಲ ಈ ಕೊರತೆ. ಉದಾಹರಣೆಗೆ ಇವಾಗ ನಮ್ಮ ಆ್ಯಕ್ಚುಲಿ ಆಯುಷ್ಮಾನ್ ಆರೋಗ್ಯ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಅಂತ ಏನು ಶುರು ಆಯಿತು, ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು, ಅದು ಒಂದು ಒಳ್ಳೆ ಕಾನ್ಸೆಪ್ಟಿಂದ ಶುರು ಆಗಿದೆ. ಯಾಕಂದರೆ ಮುಂಚೆ ಸಬ್ ಸೆಂಟರಲ್ಲಿ ಕೆಲವು ಚಿಕಿತ್ಸೆಗಳು ಮಾತ್ರ ಸಿಗ್ತಾಯಿತ್ತು, ಕೆಲವು ಸರ್ವಿಸಸ್ ಮಾತ್ರ. ಬಟ್ ಇವಾಗ ಅಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿ, ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಅಂತ ಇರೋದ್ರಿಂದ ಸಣ್ಣ ಪುಟ್ಟ ಇಶ್ಯೂಸು ಮತ್ತು ದೀರ್ಘಕಾಲದ್ದು ಕಾಯಿಲೆಗಳು, ಅದು ಸಕ್ಕರೆ ಕಾಯಿಲೆ ಇರ್ಬೋದು, BP ಇರ್ಬೋದು, ಹಾರ್ಟ್ ತೊಂದರೆ ಇರ್ಬೋದು, ಇದಕ್ಕೆಲ್ಲ ಒಂದು ಒಳ್ಳೆ ರೀತಿಯಾಗಿ ಮನೆ ಹತ್ರನೇ ಸಿಗುವಂಥದ್ದು ಶುರು ಆಗಿದೆ. ಬಟ್ ಏನಾಗ್ತಾಯಿದೆ, ಆ ಸಮುದಾಯ ಆರೋಗ್ಯ ಅಧಿಕಾರಿದ್ದು ಪೊಸಿಷನ್ಸೂ ಸುಮಾರು ವೇಕೆಂಟ್ ಇದೆ. ಉದಾಹರಣೆಗೆ ಈಗ ಕರ್ನಾಟಕದಲ್ಲಿ ನಾವು RTI ಮುಖಾಂತರ ಸಿಕ್ಕಿದ್ದು 7,000 ಅಷ್ಟು ಪೊಸಿಷನ್ ಇದೆ. ಆದರೆ ಅದರಲ್ಲಿ 15% ಅಷ್ಟು ವೇಕೆನ್ಸಿ ಇದೆ. ಸೊ ಹಂಗೆ ವೇಕೆನ್ಸಿ ಇದ್ದಾಗ ಈಗ ಅಂದರೆ ಆಲ್ಮೋಸ್ಟ್ 1000 ಸೆಂಟರ್ಸ್ ವೇಕೆಂಟ್ ಇದ್ದಾಗ ಅವರು ಅದೇ ಅಧಿಕಾರಿ ಒಂದು ಸೆಂಟರ್ ಜೊತೆ ಇನ್ನೊಂದು ಸೆಂಟರೂ ನೋಡ್ಕೊಳ್ಬೇಕಾಗುವಂಥ ಪರಿಸ್ಥಿತಿ ಬರ್ತದೆ. ಸೊ ಜನರಿಗೆ ಏನನ್ಸುತ್ತೆ, ಇವ್ರು ನಮ್ಮ ಸೆಂಟರಲ್ಲಿ ಇರೋದೇ ಇಲ್ಲ, ಇವರು ರಜಾ ಹಾಕಿದ್ದಾರೆ ಅನ್ನೋ ಒಂದು ನಂಬಿಕೆ ಕಳ್ಕೊಳ್ತಾರೆ ಸೆಂಟರಿಂದ. ಜೊತೆಗೆ ಅವ್ರಿಗೆ ಸಹಾಯಕ್ಕೆ ಮತ್ತು ಮಹಿಳೆಯರದು ಆರೋಗ್ಯ ನೋಡ್ಕೊಳ್ಳೋದಕ್ಕೆ PHCO ಅಥವಾ ANM ಅಂತ ಏನು ಹೇಳ್ತೀವಿ, ANM ಇರಬೇಕು. ಅದರಲ್ಲಿ ಆಲ್ಮೋಸ್ಟ್ 40% ಅಷ್ಟು ವೇಕೆನ್ಸಿ ಇದೆ. ಆಶಾಸಲ್ಲೂ ವೇಕೆನ್ಸಿ ಇದೆ. ಅದೇ ಮೆಡಿಕಲ್ ಆಫೀಸರು, ಸ್ಟಾಫ್ ನರ್ಸು, ಈ ರೀತಿ ಎಲ್ಲ ವೇಕೆನ್ಸಿ ಆದರೆ ಇಲ್ಲಿರುವಂಥ CHO ಕೂಡ PHCಗೆ ಡೆಪ್ಯೂಟ್ ಆಗುವಂಥ ಪರಿಸ್ಥಿತಿ ಬರ್ತಾ ಇದೆ. ಸೊ ಈ ವೇಕೆನ್ಸೀಸ್ನ ಇವಾಗ ಈ ಸಲ ಬಜೆಟ್ನಲ್ಲಿ ಏನು ವೇಕೆನ್ಸಿನ ನಾವು ರೆಕ್ರೂಟ್ಮೆಂಟ್ ತಗೊಳ್ತೀವಿ ಆಲ್ಮೋಸ್ಟ್ 2500 ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ಒಳ್ಳೆ ಕ್ರಮ ಅಂತ ಹೇಳ್ಬೋದು. ಅದು ತಗೊಂಡ್ರೆ ಅದೇನಾಗಿತ್ತು ಅಂದರೆ ಅದಕ್ಕೊಂದು ಕಾರಣ ಹೇಳ್ತಾ ಇದ್ದಿದ್ದು, ಹೈಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು, ಹಾಗಾಗಿ ನಾವು ರಿಕ್ರೂಟ್ಮೆಂಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ. ಕಾದು ನೋಡಬೇಕು ಅದು ಅನುಷ್ಠಾನ ಮಾಡ್ತಾರಾ ಹೇಗೆ ಏನು ಅಂತ, ಅದನ್ನು ನೋಡಬೇಕಾಗತ್ತೆ ನಾವು. ಅಂದರೆ ಸಿಬ್ಬಂದಿ ಕೊರತೆ ಶತಮಾನಗಳಿಂದ ಹೇಳ್ತಾ ಇದ್ದೀವಿ, ದಶಕಗಳಿಂದ ಅಂತಲ್ಲ, ಶತಮಾನಗಳಿಂದ ನಾವು ಹೇಳ್ತಾ ಇದ್ದೀವಿ ಸಿಬ್ಬಂದಿ ಕೊರತೆ ನೀಗಿಸಿ ಕಮ್ಮಿ ಮಾಡಿ ಅಂತ. ಅದರ ಬಗ್ಗೆ ಸರ್ಕಾರ ಅಷ್ಟು ಅದಕ್ಕೆ ಗಮನ ಕೊಟ್ಟಿಲ್ಲ. ಅದಕ್ಕೊಂದು ಕಾರಣ ಇದೆ, ಅದೇ ಒಂದು ವಿಷಯ ಹೇಳಬೇಕಿತ್ತು. ಅದಕ್ಕೆ ಕಾರಣ ಹೆಚ್ಚಿರುವ ನಮ್ಮ ಖಾಸಗೀಕರಣದ ಒಲವೇನಿದೆ ಅದು ಬಂದದ್ದು ನಮ್ಮ ಅಂತಾರಾಷ್ಟ್ರೀಯ ಸ್ತರಗಳಿಂದ ಅಥವಾ ರಾಷ್ಟ್ರೀಯ ಮಟ್ಟದಿಂದ. ಏನು ನಾವು ನವ ಉದಾರೀಕರಣ ನೀತಿಗಳನ್ನು ಅಳವಡಿಸ್ಕೊಂಡ್ವಿ. ಅಲ್ಲೇನಂದರೆ ಸರ್ಕಾರಿ ವ್ಯವಸ್ಥೆ ಅಂದರೆ ಅದು ಅದಕ್ಷ ವ್ಯವಸ್ಥೆ. ಅದು ಆ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಸೇವೆಗಳಲ್ಲಿ ಯಾವುದೇ ರೀತಿಯಾದಂಥ ಒಂದು ಸರ್ವಿಸ್ ಸೆಕ್ಟರ್ ಅಂತ ನಾವು ಹೇಳ್ತೀವಿ, ಸೇವಾ ಪ್ರದಾತ ಸೆಕ್ಟರ್ಗಳು, ಅಲ್ಲಿ ಸರ್ಕಾರಗಳಿರಬಾರ್ದು, ಅದನ್ನು ಖಾಸಗಿಗೆ ಕೊಟ್ಬಿಡಬೇಕು. ಯಾಕೆಂದರೆ ಸರ್ಕಾರಕ್ಕೆ ಸರಿಯಾಗಿ ನಡ್ಸೋಕ್ಕೆ ಬರೋಲ್ಲ, ಹಾಗಾಗಿ ಖಾಸಗಿಗೆ ಕೊಟ್ಟರೆ ಅವ್ರು ದಕ್ಷವಾಗಿ ಅದನ್ನು ನಡೆಸ್ತಾರೆ ಅನ್ನೋದು ಇದು ನವ ಉದಾರೀಕರಣದ ಒಂದು ಮುಖ್ಯವಾದ ಒಂದು ಧ್ಯೇಯ. 1991ರಿಂದ ಯಾವುದು ವರ್ಲ್ಡ್ ಬ್ಯಾಂಕ್ ಮತ್ತು
IMFನವರ ಒತ್ತಡದಿಂದ ಶುರುವಾದಂಥ ಈ ಖಾಸಗೀಕರಣದ ವ್ಯಾಮೋಹ, ಮುಂಚೆನೂ ಖಾಸಗಿಲೇ ಇದ್ವಿ, ಆದರೆ ಇವಾಗ ಅದೇ ಕಾರಣವಾಗಿ ಸರ್ಕಾರಗಳು ಖಾಸಗೀಕರಣ ಮಾಡ್ತಾ ಇರೋದು. ಅದೊಂದು ಆಯುಷ್ಮಾನ್ ಭಾರತ್ ಇರ್ಬೋದು, ಅಥವಾ ಗುತ್ತಿಗೆ ಆಧಾರಿತ ನಿಯುಕ್ತಿ ಇರ್ಬೋದು, ಜನಗಳನ್ನು ಗುತ್ತಿಗೆ ಆಧಾರಿತವಾಗಿ ತೊಗೊಳ್ಳೋಂಥದ್ದು. ಇದಕ್ಕೆಲ್ಲ ಏನಂದರೆ, ಜನ ಸರ್ಕಾರಿ ಕೆಲಸಗಾರರಾದರೆ, ಸರ್ಕಾರಿ ಕರ್ಮಚಾರಿಗಳಾದರೆ ಅವರಿಗೆ PF ಕೊಡಬೇಕು, ಗ್ರ್ಯಾಚ್ಯುಯಿಟಿ ಕೊಡಬೇಕು, ಸಾಮಾಜಿಕ ಭದ್ರತೆ ಕೊಡಬೇಕು. ಅದನ್ನೆಲ್ಲ ಕೊಡದೇ ಇರೋದಕ್ಕೆ ಏನು ಮಾಡಬೇಕು ಅಂದರೆ, ಸರ್ಕಾರದ ಖರ್ಚು ಹೇಗೆ ಕಡಿಮೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೋಡಿದಾಗ ನಮ್ಮ ಸೇವಾ ಕ್ಷೇತ್ರಗಳಲ್ಲಿ ಕಡಿತ ಮಾಡಿದ್ದಂಥದ್ದು, ಅಂದರೆ ಖಾಸಗೀಕರಣಕ್ಕೆ ಹೋಗೋದಂಥದ್ದು. ಅದು ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಈ ಥರದ ಸೇವಾ ಕ್ಷೇತ್ರಗಳೇನಿವೆ ಅದರಲ್ಲೆಲ್ಲ ಸರ್ಕಾರ ನೀನು ಇರಬೇಕಿಲ್ಲ, ಖಾಸಗಿ ಕೊಟ್ಬಿಡು, ಖಾಸಗಿ ಚೆನ್ನಾಗಿ ನೋಡ್ಕೊಳುತ್ತೆ ಅನ್ನೋ ಒಂದು ಈ ಧೋರಣೆ ಏನಿದೆ, ಅದು ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ತೂಕಡಿಸೋರಿಗೆ ಹಾಸಿಗೆ ಹಾಸ್ಕೊಟ್ರು ಅಂತ. ಸೊ ಸರ್ಕಾರಗಳ ಹತ್ರ ಮೊದಲೇ ಹಣ ಇರಲಿಲ್ಲ, ಅದೇನಾಯಿತು ಖಾಸಗೀಕರಣ ಮಾಡು ಅಂದಾಗ ಇನ್ನೂ ಸರ್ಕಾರದ ಏನು ಒಂದು ಬಂಡವಾಳ ಆಗಬೇಕು ಆರೋಗ್ಯ ಕ್ಷೇತ್ರಕ್ಕಾಗಲಿ ಶಿಕ್ಷಣ ಕ್ಷೇತ್ರಕ್ಕಾಗಲಿ, ಅದು ಕ್ರಮೇಣ ಕಮ್ಮಿ ಆಯಿತು. ನಾವು ಹೇಳ್ತೀವಿ ರಾಷ್ಟ್ರ ಮಟ್ಟದಲ್ಲಿ, ಅಂದರೆ ರಾಷ್ಟ್ರಾದ್ಯಂತ 3% GDP ಅಷ್ಟು ಹಣ ಹೂಡಿಕೆ ಮಾಡಬೇಕು ಆರೋಗ್ಯ ಕ್ಷೇತ್ರಕ್ಕೆ. ಒಂದು ಕಾಲದಲ್ಲಿ 91ಕ್ಕೆ ಮುಂಚೆ ಕಷ್ಟಪಟ್ಟು 1.1%ಗೆ ಬಂದಿದ್ವಿ. ನವ ಉದಾರೀಕರಣದ ನಂತರ ಇನ್ನೂ ಜಾರ್ಬಿಟ್ವಿ, 0.8%ಗೆ ಇಳಿದ್ಬಿಟ್ವಿ. ಕೋವಿಡ್ ಬಂತು, ಕೋವಿಡ್ ಬಂದಾಗ ಒಂಚೂರು ತಲೆ ಎತ್ತಿದ್ವಿ, ಕೋವಿಡ್ ನಮಗೆ ಏನು ಆ ಒಂದು ಐಡಿಯಾ ಕೊಡ್ತು, ಸರ್ಕಾರಿ ವ್ಯವಸ್ಥೆ ಇಲ್ಲದೇ ಇದ್ದರೆ ನಡೆಯಲ್ಲ. ಯಾಕೆಂದರೆ ಕೋವಿಡ್ನಲ್ಲಿ ಕೆಲಸ ಮಾಡಿದ್ದೆ ಸರ್ಕಾರಿ ವ್ಯವಸ್ಥೆಗಳು, ಖಾಸಗಿ ಎಲ್ಲ ಮುಚ್ಕೊಂಡು ಹೋಗಿದ್ವು. ಹಾಗಾಗಿ ಸರ್ಕಾರಿ ವ್ಯವಸ್ಥೆ ಬಲಪಡಿಸ್ಬೇಕು, ಇಲ್ಲ ವ್ಯಾಕ್ಸಿನ್ ಕೊಡಬೇಕು ಅಂದಾಗ ಅದಕ್ಕೊಂಚೂರು ಜಾಸ್ತಿ ಆಯಿತು. ಮತ್ತೆ ತಿರುಗಿ ನಾವು ಜಾರಿದ್ದೀವಿ. ಯಾಕೆಂದರೆ ಈ ವ್ಯಾಮೋಹ ಏನಿದೆ, ವಿಮೆ, ಖಾಸಗೀಕರಣ, ಈ ವ್ಯಾಮೋಹಕ್ಕೆ ಬಲಿಯಾಗಿ ಸರ್ಕಾರಗಳು ಕ್ರಮೇಣ ತಮ್ಮನ್ನು ತಾವು ಹಿಂದಕ್ಕೆ ತೊಗೊಂಡಿರೋಂಥದ್ದು. ಸೊ ಇದಕ್ಕೆ ಕಾಳಿದಾಸ ಕತೆ ನಾವು ಮೈಥಾಲಜಿಲಿ ಹೇಳ್ತೀವಿ, ಕಾಳಿದಾಸ ಅವ್ನು ಕೂತಿದ್ದ ರೆಂಬೆನೇ ಕತ್ತರಿಸ್ತಾ ಇದ್ದ ಅಂತ. ಸೊ ಹಾಗೆ ಸರ್ಕಾರಗಳು ತಮ್ಮ ಕಾಲನ್ನೇ ತಾವು ಕತ್ತರಿಸ್ಕೊಂಡು ಜನಗಳಿಗೆ ಏನೋ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಏನು ಭ್ರಮೆ ಸೃಷ್ಟಿ ಮಾಡ್ತಾಯಿದೆ. ಸೊ ಆಯುಷ್ಮಾನ್ ಭಾರತ್ ಬಂದ್ಬಿಟ್ಟಿದೆ, ಇನ್ಶೂರೆನ್ಸ್ ಕೊಟ್ಬಿಡ್ತೀವಿ, ಎಲ್ಲರಿಗೂ ಸಿಕ್ಬಿಡುತ್ತೆ. 20 ವರ್ಷಗಳಾಯಿತು ಈ ಥರದ ವಿಮೆ ಕಂಪನಿಗಳು ಬಂದು. ಅದಕ್ಕೆ ಕರ್ನಾಟಕ ರೂವಾರಿ ಅಂದ ಹಾಗೆ, ಕರ್ನಾಟಕದಲ್ಲಿ ಒಂದು ಯಶಸ್ವಿನಿ ಅಂತ ಒಂದು ಖಾಸಗಿ ಇನ್ಶೂರೆನ್ಸ್ ಶುರು ಮಾಡಿದ ಮೇಲೆ ಅದನ್ನು ನೋಡಿಕೊಂಡು ಆಂಧ್ರ ಪ್ರದೇಶದಲ್ಲಿ ಏನು ಆಂಧ್ರದಲ್ಲಿ ಆರೋಗ್ಯಶ್ರೀ ಶುರು ಮಾಡಿದಂಥ ರಾಷ್ಟ್ರ ಮಟ್ಟದಲ್ಲಿ ಶುರು ಮಾಡಿದ್ದು. ಅಂದರೆ ಹೇಗಿದ್ದರೂ ಖಾಸಗಿ ಒಲವಿತ್ತು. ಸೊ ಇನ್ಶೂರೆನ್ಸ್ ಮೂಲಕ ಎಲ್ಲರನ್ನೂ ಖಾಸಗಿ ಕಳಿಸೋಣ ಅನ್ನೋ ಒಂದು ಹುನ್ನಾರದಲ್ಲಿ ಹೋಗಿದ್ದು. ಎಲ್ಲ ಆಯಾಮದಲ್ಲೂ ನೋಡಿದ್ದೀವಿ ನಾವು. ಆ ವಿಮೆ ಬಗ್ಗೆ ಮಾತಾಡಿದ್ವಲ್ಲ, ಜೇಬಿನಿಂದ ಖರ್ಚು ಮಾಡೋದು ಕಮ್ಮಿ ಆಗಿದೆಯಾ? ಆಗಿಲ್ಲ. ಜನಗಳಿಗೆ ಸಿಗ್ತಾ ಇದೆಯಾ ಸೇವೆಗಳು? ನಿರಾಕರಣೆಯೇ ಹೆಚ್ಚು. ಫ್ರಾಡ್ಗಳು ನಡೀತಾ ಇದೆಯಾ? ಬಹಳ ಜಾಸ್ತಿ. ಜನಕ್ಕೆ 70 ವರ್ಷದ ಮೇಲಕ್ಕೆ ಸಿಗುತ್ತೆ ಅಂತ ಎಲ್ಲ ದೊಡ್ಡ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಯಾವುದೇ ಆದ 70 ವರ್ಷದ ಮೇಲ್ಪಟ್ಟವ್ರನ್ನ ಕೇಳಿದ್ರಿ ಇವತ್ತು ನೀವು ಅವರಿಗೆ ಯಾವುದೇ ರೀತಿಯಾದಂಥ ವಿಮೆ ಇನ್ನೂವರೆಗೂ, ಅಂದರೆ 2 ವರ್ಷ ಆಯಿತು ಅನೌನ್ಸ್ಮೆಂಟ್ ಮಾಡ್ತಾರೆ. ಅದು ಕರ್ನಾಟಕ ಸರ್ಕಾರದ್ದೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸಹ ಅನೌನ್ಸ್ಮೆಂಟ್ ಮಾಡ್ತಾರೆ, ಅದನ್ನು ಅನುಷ್ಠಾನಕ್ಕೆ ತರಲ್ಲ. ಹಾಗಾಗಿ ವಿಮೆ ಅನ್ನೋದು ಒಂದು ಮರೀಚಿಕೆ, ಕೈಗೆಟಕದ ಒಂದು ಮರೀಚಿಕೆ. ಆ ವಿಮೆ ಹಿಂದೆ ಓಡ್ತಾರೆ. ಅದಕ್ಕೆ ಒಂದು ಅದು ನವ ಉದಾರೀಕರಣದ ಖಾಸಗೀಕರಣದ ಒಂದು ಆಯಾಮ ವಿಮೆ. ವಿಮೆ ಆಧಾರಿತ ವ್ಯವಸ್ಥೆ, ಯಾವುದೇ ವಿಮೆ ಆಧಾರಿತ ವ್ಯವಸ್ಥೆ, ಅಲ್ಲಿ ಜನರ ಆರೋಗ್ಯದ ಒಂದು ಸ್ತರ ಏನಿದೆ ಅದು ಯಾವಾಗಲೂ ಕಳಪೆ. ಉದಾಹರಣೆಗೆ ಅಮೇರಿಕಾ ಅತ್ಯಂತ ಹೆಚ್ಚು ಖರ್ಚು ಮಾಡುವಂಥ ಒಂದು ರಾಷ್ಟ್ರ. ಏನಕ್ಕೆ? ಆರೋಗ್ಯ ಸೇವೆಗಳಿಗೆ, ಆರೋಗ್ಯ ಸೇವೆಗಳಿಗೆ 16% ಅದರ GDP, ಅಮೇರಿಕಾ GDP ನಿಮ್ಗೆ ಗೊತ್ತಲ್ಲ ಎಷ್ಟು. ಆ 14% GDP ಹಾಕಿನೂ ನಾವು ಶ್ರೀಮಂತ ರಾಷ್ಟ್ರಗಳ ಮಧ್ಯದಲ್ಲಿ ನೋಡಿದ್ರೆ ಅಮೇರಿಕಾದ ಒಂದು ಆರೋಗ್ಯ ಸೂಚ್ಯಂಕ ಅತ್ಯಂತ ಕಳಪೆ. ಅಂದರೆ ವಿಮೆ ಆಧಾರಿತ ಖಾಸಗೀಕರಣದ ಒಂದು ದ್ಯೋತಕ ಅಮೇರಿಕಾದ ಆರೋಗ್ಯ ವ್ಯವಸ್ಥೆ. ಆದರೆ ಅದನ್ನೇ ನಾವು ಫಾಲೋ ಮಾಡ್ತಾ ಇರೋದ್ರಿಂದ ವಿಮೆ ಆಧಾರಿತ ಯಾವುದೇ ಸಮಾಜ ಇದುವರೆಗೂ ಆರೋಗ್ಯವಂತ ಸಮಾಜ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆರೋಗ್ಯ ಅಂದರೆ ಬರೀ ಸೇವೆಗಳಲ್ವಲ್ಲ, ಅದಕ್ಕೆ
ಏನು ಪ್ರತಿರೋಧಕ ಆಮೇಲೆ ಏನು ಆರೋಗ್ಯವರ್ಧಕ ಕೆಲಸಗಳಾಗಬೇಕು. ಅದನ್ನು ಖಾಸಗಿಯವ್ರು ಮಾಡೋದಕ್ಕೆ ರೆಡಿನೇ ಇಲ್ಲ. ಖಾಸಗಿಯವ್ರಿಗೇನು ನಿನಗೆ ರೋಗ ಬಂದರೆ ಟ್ರೀಟ್ಮೆಂಟ್ ಕೊಡ್ತೀನಿ ಅದು ಅಷ್ಟೇ, ಆರೋಗ್ಯ ವರ್ಧನೆ ಬಗ್ಗೆ ಅವ್ರಿಗೆ ಕಾಳಜಿ ಇರೋದಿಲ್ಲ. ಹಾಗಾಗಿ ವಿಮೆ ಆಧಾರಿತ ಯಾವ ಆರೋಗ್ಯ ವ್ಯವಸ್ಥೆಗಳಿದೆ ಅದು ಯಾವತ್ತೂ ಸಹ ಏನು ಜನರ ಆರೋಗ್ಯದ ಕಡೆಗೆ ಅದು ತೊಗೊಂಡು ಹೋಗೋದಿಲ್ಲ. ಸೊ ಇದು ಒಂದು ವಿಮೆಯ ಒಂದು ದುರ್ದಶೆ. ಅದು ಜನರು ಕೇಳ್ಬೋದು ಇದು ಐಡಿಯಾಲಜಿಕಲ್ ಪಾಯಿಂಟ್ ಅಂತ, ಬಟ್ ಆ್ಯಕ್ಚುಲಿ ನಾವು ಖರ್ಚು ನೋಡಿದ್ರೂ ಕೂಡ ನೀವು ಹೇಳ್ದಂಗೆ ಜಾಸ್ತಿನೇ ಆಗ್ತಾಯಿದೆ. NSS ಡೇಟಾ ನೋಡಿದ್ರೂ ಕೂಡ ಖರ್ಚೇನು ಕಡಿಮೆ ಆಗ್ತಿಲ್ಲ. ಇದರಿಂದ ಆಯುಷ್ಮಾನ್ ಭಾರತ್ ಎಷ್ಟು ಖರ್ಚಾಗಿದೆ, ರೀಇಂಬರ್ಸ್ಮೆಂಟ್ ಎಷ್ಟು ಬಂದಿದೆ ಆ ಮಾಹಿತಿ ಕೂಡ ಇದೆ ಈ ಸರ್ವೆನಲ್ಲಿ. ಅದನ್ನು ನೋಡಿದ್ರೂ ಕೂಡ 1% 2% ಅಷ್ಟು ಮಾತ್ರ ಟೋಟಲ್ ಖರ್ಚದು ಕಡಿಮೆ ಆಗಿರೋದು. ಅದು ಕಡಿಮೆ ಸಂಬಳ ಬರುವಂಥವ್ರಿಗಂತೂ ಇನ್ನೂ ಅತಿ ಕಡಿಮೆ ರೀಇಂಬರ್ಸ್ಮೆಂಟ್ ಆಗ್ತಾಯಿದೆ. 200 ರೂಪಾಯಿ 400 ರೂಪಾಯಿ ಅಷ್ಟಷ್ಟೇ ಖರ್ಚು ಕಡಿಮೆ ಆಗ್ತಾ ಇರೋದು. ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕದ್ದು ಹಲವಾರು ಜಿಲ್ಲೆಗಳಲ್ಲಿ ಕಾರ್ಯಕರ್ತರು 8 ಜಿಲ್ಲೆನಲ್ಲಿ ಸುಮಾರು ಕೇಸ್ ಸ್ಟಡೀಸ್ ಕೂಡ ಮಾಡಿದರು. ಅದರಲ್ಲಿ ಬೇರೆ ಬೇರೆ ಸಂಘಟನೆಗಳು ಸೇರಿ, ಬಿಡಿ ಕಾರ್ಮಿಕರ ಸಂಘಟನೆ ಆಗಿರಲಿ, ಮಹಿಳೆಯರ ಸಂಘಟನೆ ಆಗಿರಲಿ, ಎಲ್ಲನೂ ಸೇರಿ ಮಾಡಿದ್ದು ಆಲ್ಮೋಸ್ಟ್ 102 ಜನ ಅಡ್ಮಿಟ್ ಆಗಿರೋವಂಥ ಒಂದು ರಿಪೋರ್ಟ್ ಇದೆ. ಅದು ವೆಬ್ಸೈಟ್ನಲ್ಲೂ ಲಿಂಕ್ ಹಾಕಿರ್ಬೋದು. ಅದರಲ್ಲಿ 5 ಜನಕ್ಕೆ ಫುಲ್ಲು ಫ್ರೀಯಾಗಿ ಎಲ್ಲನೂ ನಡೆದಿರೋದು ವಿಮೆಯಿಂದ ಆಗಿರ್ಬೋದು, BPL ಕಾರ್ಡಿಂದ ಆಗಿರ್ಬೋದು ನಡೆದಿದೆ. ಉಳಿದಿದ್ದೆಲ್ಲರೂ ಸರಾಸರಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ 7,000 ಅಷ್ಟು ಖರ್ಚು ಸೇಮ್ NSS ಥರನೇ ಬಂದಿದೆ ಇದರಲ್ಲೂ ಕೂಡ. ಅದೇ ಪ್ರೈವೇಟ್ನಲ್ಲಿ 30,000 ಇಂದ 40,000 ತನಕನೂ ಖರ್ಚಾಗಿದೆ. ಅದು ಸರಾಸರಿ. ಅದು ಕೆಲವೊಂದು 2 ಲಕ್ಷದವರೆಗೂ ಹೋಗಿತ್ತಲ್ಲ, ನಾನು ನೋಡಿದ್ದೆ. ಪ್ರೈವೇಟಲ್ಲಿ 10 ಲಕ್ಷ ತನಕನೂ ಹೋಗಿದೆ. ಅದು ವಿಮೆ ಇದ್ದು 6 ಲಕ್ಷ ತನಕ ವಿಮೆ ಇದ್ದು 6 ಲಕ್ಷದವರೆಗೂ ಖರ್ಚು. ಅಂದರೆ ಇದಕ್ಕೆ ಕನ್ನಡದಲ್ಲಿ ಇನ್ನೊಂದು ಕೆಟ್ಟಗಾದೆ ಇದೆ, ದುಡ್ಡು ಕೊಟ್ಟು ದಯ ಹೇಳಿಸ್ಕೊಂಡ್ರು ಅಂತ. ಅಂದರೆ ವಿಮೆ ತೊಗೊಂಡುವೇ ನಮಗೆ ಯಾವುದೇ ರೀತಿಯಾದಂಥ ಒಂದು ಪರಿಹಾರ ಸಿಗದಂತಹ ಒಂದು ವ್ಯವಸ್ಥೆ. ಹಾಗಾಗಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆನ ಭದ್ರ ಮಾಡೋದು ಬಹಳ ಮುಖ್ಯ. 2-3 ಆಯಾಮದಿಂದ. ಒಂದು, ಜೇಬಿನಿಂದ ಖರ್ಚಾಗೋದಂತೂ ಕಮ್ಮಿ ಆಗ್ತಿಲ್ಲ. ಜನಗಳಿಗೆ ಖಾಸಗಿ ಕ್ಷೇತ್ರದ ಶೋಷಣೆ ನಿಂತಿಲ್ಲ. ಹಾಗಾಗಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆನ ಭದ್ರ ಮಾಡೋದು ಬಹಳ ಮುಖ್ಯ. ಆದರೆ ಸರ್ಕಾರಗಳಿಗೇನು ಅಂದರೆ, ನನಗೆ ನೆಗಡಿ ಬಂದಿದೆ, ನನ್ನ ಮೂಗನ್ನು ನಾನು ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ, ನಾನು ಅದನ್ನು ಖಾಸಗಿ ಕೊಡ್ತೀನಿ ಅನ್ನೋ ಒಂದು ಹುನ್ನಾರದಲ್ಲಿರೋದು ತುಂಬ ಅನ್ಯಾಯ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಇನ್ನೂ ಜಾಸ್ತಿ ನಮ್ಮ ಹೋರಾಟಗಳನ್ನು ಬಲಪಡಿಸಬೇಕು ಅನ್ನೋದು ಒಂದು ಹೊಸ ವಿಷಯ. ಮತ್ತು ನೀವು ಆಗಲೇ ಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿ ತೊಗೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಿ. ಅದು ಖಂಡಿತ ಈ ANMದು ಏನು ಕಡಿಮೆ ಇಷ್ಟು ವೇಕೆನ್ಸೀಸ್ ಇದೆ. ಆ್ಯಕ್ಚುಲಿ ANMದು ಸಂಬಳ ಆಲ್ಮೋಸ್ಟ್ 40,000 ಅಷ್ಟು ರೆಗ್ಯುಲರ್ ಪೋಸ್ಟ್ ಆಗಿ ನೋಡಿದ್ರೆ, ಕಾಂಟ್ರಾಕ್ಚುಯಲ್ ಪೋಸ್ಟ್ ನೋಡಿದ್ರೆ 14,000. 40 ಎಲ್ಲಿದೆ, 14 ಎಲ್ಲಿದೆ. ಮತ್ತು ಅದನ್ನು ಒಂದು ಒಳ್ಳೆ ಉಪಾಯವಾಗಿ ನೋಡ್ತಾರೆ. ಕಾಂಟ್ರಾಕ್ಚುಯಲ್ ತೊಗೊಂಡ್ರೆ ನಾವು ಎಲ್ಲ ಸಿಬ್ಬಂದಿ ಕೊರತೆ ಕಡಿಮೆ ಮಾಡ್ಬೋದು ಅನ್ನೋದನ್ನು ನೋಡ್ತಾರೆ. ಬಟ್ ಆ ಸಿಬ್ಬಂದಿಗೆ ಒಂದು ಭದ್ರತೆ ಇಲ್ಲ ಅಂದರೆ ಅವ್ರು ಎಷ್ಟು ಮಟ್ಟಿಗೆ ಅವ್ರ ನಿಷ್ಠೆಯಿಂದ ಕಾರ್ಯನಿರ್ವಹಿಸೋಕ್ಕಾಗುತ್ತೆ? ಅವ್ರಿಗೆ ಕೂಡ ಬದುಕುವಂಥ ಒಂದು ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದರೆ ಹೇಗೆ ಜನರನ್ನ ಆರೋಗ್ಯ ನೋಡ್ಕೊಳಕ್ಕಾಗುತ್ತೆ? ಸೊ ಅದು ಮಹಿಳೆನೇ ಆಗಿರಬೇಕು, ಅದು ಬಹಳ ಮುಖ್ಯ. ಗುತ್ತಿಗೆ ಆಧಾರದಲ್ಲಿ ಸಾಧಾರಣವಾಗಿ ಮಹಿಳಾ ಕರ್ಮಚಾರಿಗಳೇ ಇರೋದು. ಉದಾಹರಣೆಗೆ ನಮ್ಮ ಏನು ಗೌರವಧನ ಯಾರ್ಯಾರು ಕೊಡ್ತೀವಿ ಅಂದರೆ, ಅದು ಅಂಗನವಾಡಿ ವರ್ಕರ್ಗಳಿಗೆ, ಅವ್ರಿಗೆ ಸ್ಯಾಲ್ರಿ ಅಂತ ಬರಲ್ಲ. ನಮ್ಮ ಆಶಾಗಳಿಗೆ ಹಾಗೂ ANM ಗುತ್ತಿಗೆದಾರರಿಗೆ ಇವ್ರಿಗೆಲ್ಲ ಗೌರವಧನದ ರೂಪದಲ್ಲಿ ಬರುತ್ತೆ, ಯಾವತ್ತೂ ಸಂಬಳ ಅಂತ ಬರಲ್ಲ. ಅವರೆಲ್ಲ ಕಾಕತಾಳೀಯ ಅಲ್ಲ, ಅವರೆಲ್ಲರೂ ಮಹಿಳಾ ಕರ್ಮಚಾರಿಗಳು. ಸೊ ಮಹಿಳೆ ಮತ್ತು ಪುರುಷ ಪ್ರಧಾನ ಸಮಾಜ ಹೇಗೆ ಮಹಿಳೆಯರನ್ನು ನೋಡುತ್ತೆ, ಅದು ಒಂದು ಆರೋಗ್ಯದ ಒಂದು ದೊಡ್ಡ ಆಯಾಮ. ಹಾಗಾಗಿ ನೀವು ಕರೆಕ್ಟಾಗಿ ಹೇಳಿದೆ, ಗುತ್ತಿಗೆ ಆಧಾರದಲ್ಲಿ ಬಂದರೆ ನಾನು ಏನು ನಿಯುಕ್ತಿ ಮಾಡಿದೆ ಅಂತಲೂ ತೋರಿಸ್ಬೇಕು, ಆದರೆ ಅದು ನನಗೆ ಖರ್ಚು ಜಾಸ್ತಿ ಆದಂಗೆ ಆಗಬಾರ್ದು. ಅದಕ್ಕೆ ಅಂತ ಗುತ್ತಿಗೆದಾರರು ಇದ್ದಾರೆ ಈ ಥರ ಸಪ್ಲೈ ಮಾಡೋದಕ್ಕೆ ಅನ್ನೋದು. ಸೊ ಹಾಗಾಗಿ ಅವ್ರಿಗೆ PF ಸಿಗುತ್ತಾ, ಸಾಮಾಜಿಕ ಭದ್ರತೆ ಇದೆಯಾ, ಅದೆಲ್ಲ ಯಾವುದೂ ಸಹ ಅನ್ವಯ ಆಗೋದಿಲ್ಲ ಅವ್ರಿಗೆ. ಸೊ ಹಾಗಾಗಿ ಅವ್ರ ಜೀವನ ಪರ್ಯಂತ ಜೀತದಾಳಗಳಾಗಿ ಅಥವಾ ಏನು ದಿನಗೂಲಿ ನೌಕರರಾಗಿ ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಯಾಕೆಂದರೆ ದಿನಗೂಲಿಗೆ ಇಕ್ವಿವೆಲೆಂಟ್ ಇರುತ್ತದು ಸ್ಯಾಲ್ರಿ, ಸಾಮಾಜಿಕ ಭದ್ರತೆ ಏನೂ ಇರೋದಿಲ್ಲ.
ಹಾಗಾಗಿ ಅದು ಸಮಸ್ಯೆಗೆ ಒಳಗಾಗುತ್ತೆ. ನೀವು ಖಾಸಗೀಕರಣ ಬಗ್ಗೆ ಮಾತಾಡ್ತಿದ್ರಿ ಅಲ್ವಾ? ಒಂದು ಸುಮಾರು ವರ್ಷದಿಂದ ನೀವು ಹೇಳ್ದಂಗೆ ನಿಯೋ ಲಿಬ್ರಲಿಸಮ್ ಟೈಮಿಂದನೂ ಆಗ್ತಾ ಇದೆ. ಬಟ್ ಇವಾಗ ಒಂಥರ ಹೊಸ PPP ಅಂತ ಏನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಆಗ್ತಾ ಇದೆ. ಅದು ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ, ನೀತಿ ಆಯೋಗ ಶಿಫಾರಸೇ ಮಾಡಿಬಿಟ್ಟಿದೆ. ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ, ನೀವು ಮೆಡಿಕಲ್ ಕಾಲೇಜ್ ಮಾಡಬೇಕಂದ್ರೆ ಖಾಸಗಿಯವ್ರಿಗೆ ವಹಿಸಿ ಅಲ್ಲಿರೋಂಥ ಜಿಲ್ಲಾ ಆಸ್ಪತ್ರೆನೂ ಅವರಿಗೇ ಹಸ್ತಾಂತರ ಮಾಡಿ ಹ್ಯಾಂಡ್ ಓವರ್ ಮಾಡಿ ನೀವು ಮೆಡಿಕಲ್ ಕಾಲೇಜ್ ಓಪನ್ ಮಾಡಬೇಕು. ಅದು ಪ್ರೈವೇಟಾಗೇ ಮೆಡಿಕಲ್ ಕಾಲೇಜ್ ಇರುತ್ತೆ, ಬಟ್ ಗೌರ್ಮೆಂಟ್ ಆಸ್ಪತ್ರೆನೂ ಕೂಡ ಅವರೇ ನಡೆಸೋದು ಅಂತ ಕೆಲವು ಜಿಲ್ಲೆಗಳಲ್ಲಿ ಆಗ್ತಾಯಿದೆ ಅಲ್ವಾ? ಅದ್ರ ಬಗ್ಗೆ. ಹಾಂ, ಸೊ ಇದು ಇನ್ನೊಂದು ದೊಡ್ಡ ಹುನ್ನಾರ ಏನಂದರೆ ತಿರುಗಿ ಅದೇ ಮೂಗು ನೆಗಡಿ ಆಗಿರೋ ಕಥೆನೇನೆ. ನನ್ನ ಕೈಲಿ ನಡ್ಸೋಕ್ಕಾಗಲ್ಲ. ಇಷ್ಟರ ಮೇಲೆ ಸರ್ಕಾರ ಹೇಳೋದು ಮೆಡಿಕಲ್ ಕಾಲೇಜ್ ಕಟ್ಟಕ್ಕೆ ನನಗೆ 500 ಕೋಟಿ ಬೇಕು, ಅಷ್ಟು ಹಣ ನನ್ನ ಹತ್ರ ಇಲ್ಲ ಅಂತ. ಆದರೆ ಅದರಲ್ಲಿ ನೋಡಿದ್ರೆ ಜಮೀನು ಯಾರ್ದು? ಸರ್ಕಾರದ್ದು. ಆಸ್ಪತ್ರೆ ಯಾರ್ದು? ಸರ್ಕಾರದ್ದು. ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂದರೆ ನಾವು ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಎಷ್ಟು ವ್ಯಾಪಾರೀಕರಣ ಅನ್ನೋದಕ್ಕೆ ಉದಾಹರಣೆ, ಎಲ್ಲಿ ಅವರಿಗೆ ಹೆಚ್ಚು ನಾವು ಬಿಸ್ನೆಸ್ ಕೊಡೋಕೆ ಆಗೋದಿಲ್ವೋ ಯಾರಿಗೆ? ಖಾಸಗಿಯವರಿಗೆ. ಆವಾಗ ನಾವು ಆ ಒಂದು ಭರ್ತಿ ಮಾಡ್ತೀವಿ. ಏನು ವಯಬಿಲಿಟಿ ಗ್ಯಾಪ್ ಅಂದರೆ ಏನು ಗ್ಯಾಪ್ ಇದೆ, ಅವ್ರಿಗೇನು ಆದಾಯ ಬರಬೇಕಿತ್ತು ಅದು, ಆದರೆ ಕೆಲವೊಂದು ಜಿಲ್ಲೆಗಳಲ್ಲಿ ಆದಾಯ ಬರದೇ ಇರೋದ್ರಿಂದ ಅವ್ರಿಗೆ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂದರೆ ನಾವು ಹೇಳ್ತೀವಿ ನೋ ವಿನ್ ಸಿಚುವೇಶನ್ ಅಂತ. ಹೆಡ್ಸ್ ಐ ಲೂಸ್, ಟೇಲ್ಸ್ ಯು ವಿನ್. ಅಂದರೆ ರಾಜ ಬಿದ್ದರೆ ನೀನು ಗೆದ್ದೆ, ರಾಣಿ ಬಿದ್ದರೆ ನಾನು ಸೋತೆ ಅಂತ. ಸೊ ಜಮೀನು ಕೊಡು ಲೀಸಲ್ಲಿ 33 ವರ್ಷ 66 ವರ್ಷ ಇದು, ಅದು ಸರ್ಕಾರಿ ಜಮೀನು ಬಿಟ್ಟು. ಆಸ್ಪತ್ರೆನೂ ಕೊಡು, ಕಟ್ಟಿರೋ ಆಸ್ಪತ್ರೆನ. ಬರೀ ಒಂದು ಮೆಡಿಕಲ್ ಕಾಲೇಜ್ ಕಟ್ಟಡ ಕಟ್ಟು ನೀನು ನಡ್ಸ್ಕೊಂಡು ಹೋಗು. ಇದಕ್ಕೆ ನಿನಗೆ ಇನ್ನೂ ಒಂದು ಎಕ್ಸ್ಟ್ರಾ ಫಂಡ್ ಏನು? ವಯಬಿಲಿಟಿ ಕ್ಯಾಪ್ ಫಂಡಿಂಗ್. ಅದಕ್ಕೆ ಮೇಲೆ ಇನ್ನೇನು ಅವ್ರಿಗೆ ಟ್ರೀಟ್ ಮಾಡೋದು ಯಾರು? ಬಡವರಿಗೆ ಟ್ರೀಟ್ ಮಾಡಿದ್ರೆ ಏನು ಸೇವೆಗಳು ಕೊಟ್ಟರೆ, ಚಿಕಿತ್ಸೆ ಕೊಟ್ಟರೆ ಅದನ್ನು ನೀನು ಆಯುಷ್ಮಾನ್ ಭಾರತಿಂದ ತಗೋ. ಸೊ ಹಾಗಾದ್ರೆ ಖಾಸಗಿ ಏನು ಮಾಡ್ತು? ಆ ವಯಬಿಲಿಟಿ ಗ್ಯಾಪ್ ಫಂಡಿಂಗಲ್ಲಿ ನಾನು ಡಾಕ್ಯುಮೆಂಟ್ ನೋಡ್ತಾ ಇದ್ದೆ. ಏನು ವಿಜಯಪುರ, ಕೋಲಾರ್ಗೆಲ್ಲ ಮಾಡ್ತಾ ಇದ್ದಿದ್ದು RTI ಮುಖಾಂತರ ಸಿಕ್ಕಿತ್ತು. ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಈ ಏನು ಸೋಷಲ್ ಸೆಕ್ಟರ್ ಅಂದರೆ ಎಜುಕೇಷನು, ಹೆಲ್ತು ಇಂಥದ್ರಲ್ಲಿ ಜಾಸ್ತಿ ಲಾಭ ಬರಲ್ಲ. ಸೊ 20% ಅಲ್ಲ 30% ತನಕ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಡ್ಬೋದು ಅಂತ. ಸೊ ಈ ಸೆಕ್ಟರ್ನೆಲ್ಲ ನಾವು ಲಾಭ ಅಂತ ನೋಡ್ತಾ ಇರೋವಂಥ ಒಂದು ಪರಿಸ್ಥಿತಿ ಇದೆ. ಲಾಭಗಳ ಲೆಕ್ಕಾಚಾರ, ಒಟ್ಟಲ್ಲಿ ವ್ಯಾಪಾರೀಕರಣ ಸಂಪೂರ್ಣವಾಗಿ ನಡೆದಿರುವಂಥದ್ದು. ಹಾಂ, ಆದರೆ ಅದೇ ನೇರ 11 ಜಿಲ್ಲೆಗಳಲ್ಲಿ ಶುರುವಾಗಬೇಕಾಗಿದ್ದು ಕ್ರಮೇಣ ಈಗ 8ಕ್ಕೆ ಇಳಿದಿದೆ. ಅದು ಜನರ ಹೋರಾಟಗಳಿಂದ, ಸಾರ್ವತ್ರಿಕ ಆರೋಗ್ಯ ಆಂದೋಲನ ಇರ್ಬೋದು ಅಥವಾ ನಮ್ಮ ವಿಜಯಪುರದ ಹೋರಾಟದವರು ಇರ್ಬೋದು, ಇವರೆಲ್ಲ ಹೋರಾಟಗಳು ಮಾಡಿ ಖಾಸಗೀಕರಣ ಬೇಡ, ಖಾಸಗಿ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರಿ ವ್ಯವಸ್ಥೆಗಳನ್ನು ಕೊಟ್ಬಿಡಬೇಡಿ ಅವ್ರ ಕೈಯಲ್ಲಿ ಅನ್ನೋ ಒಂದು ಹೋರಾಟ ಏನು ನಡೀತು. ಅದರ ಪರಿಣಾಮವಾಗಿ ಕೋಲಾರದಲ್ಲಿ ಇವತ್ತು ಸರ್ಕಾರನೇ ಹಾಸ್ಪಿಟಲ್ ತೆಗೆಯುತ್ತೆ ಅಂತ ಹೇಳ್ತಾ ಇದೆ. ಮೆಡಿಕಲ್ ಕಾಲೇಜು ವಿಜಯಪುರದಲ್ಲೂ ಅದೇ ರೀತಿ. ಆದರೆ ಇನ್ನೂ ನೆತ್ತಿ ಮೇಲೆ ಕತ್ತಿ ಅದು ಇನ್ನೂ ಇದೆ, 7 ಜಿಲ್ಲೆಗಳ ಮೇಲೆ ಇನ್ನೂ ಇದೆ. ಇನ್ನೊಂದು ಮುಖ್ಯ ವಿಷಯ, ಹೊಣೆಗಾರಿಕೆ ಯಾರ್ದು? ಉತ್ತರದಾಯಿತ್ವ ಎಲ್ಲಿ? ಖಾಸಗಿಯವರು ಜಿಲ್ಲಾ ಆಸ್ಪತ್ರೆಗಳನ್ನು ತೆಗೆದುಕೊಂಡ್ಬಿಟ್ರೆ ಉತ್ತರದಾಯಿತ್ವ ಎಲ್ಲಿ? ಯಾರು ಉತ್ತರ ಕೊಡ್ತಾರೆ? ಯಾರು ಹೊಣೆಗಾರಿಕೆ ತೊಗೋತಾರೆ? ಯಾಕೆಂದರೆ ಖಾಸಗಿಯವ್ರು ಹೇಳ್ತಾರೆ ಇಲ್ಲ ಇದು ಸರ್ಕಾರಿ ಆಸ್ಪತ್ರೆ, ಸರ್ಕಾರ ಹೇಳ್ತಾರೆ ಇಲ್ಲ ನಾನು ಖಾಸಗಿ ಕೊಟ್ಬಿಟ್ಟಿದ್ದೀನಿ ಅಂತ. ಸೊ ಈ ಒಂದು ಏನು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋಂಗೆ ಇಬ್ಬರು ಜಗಳದಲ್ಲಿ ಜನ ನಲಗಿ ಹೋಗ್ತಾರೆ. ಅದು ಇನ್ನೊಂದು ಬಹಳ ಮುಖ್ಯವಾದ ಒಂದು ವಿಷಯ. ಅಕೌಂಟೆಬಿಲಿಟಿ, ಉತ್ತರದಾಯಿತ್ವ ಯಾರ ಹತ್ರ ಹೋಗುತ್ತೆ ಅನ್ನೋದು ಒಂದು ದೊಡ್ಡ ಸವಾಲಾಗಿರುತ್ತೆ PPP ಒಳಗೆ. ಇದುವರೆಗೂ PPPಗೆ ಏನು ಒಂದು ಉದಾಹರಣೆ ಕೂಡ ಇಲ್ಲ, ಚೆನ್ನಾಗಿ ನಡೆಯುತ್ತೆ ಅನ್ನೋದಕ್ಕೆ ಉದಾಹರಣೆನೂ ಇಲ್ಲ. ಯಾವಾಗಲೂ ಒಂದು ಯಾವುದದು ವೆನ್ಲಾಕ್ ಆಸ್ಪತ್ರೆದು ಒಂದು ಉದಾಹರಣೆ ಮಾತ್ರ ಕೊಡ್ತಾರೆ. ಬಟ್ ಅದರದ್ದು ಹಿನ್ನೆಲೆನೇ ಬೇರೆ, ಇತಿಹಾಸನೇ ಬೇರೆ. ಅದು ಯಾವಾಗ 1950 ಟೈಮ್ನಲ್ಲಿ ಶುರುವಾಗಿರೋಂಥದ್ದು, ಮತ್ತು ಒಂದು ಇಚ್ಛಾಶಕ್ತಿಯಿಂದ ನಡೆಸ್ಕೊಂಡು ಹೋಗ್ತಾ ಇರೋವಂಥ ಒಂದು ವ್ಯವಸ್ಥೆ. ಬಟ್ ಅದಾದಮೇಲೆ ಸುಮಾರು ಯಾವುದು ಉದ್ಯಮಿಗಳಿಗೆ ಕೊಟ್ಟಿದ್ದಾರೆ. ಅದು ರಾಯಚೂರ್ದು ಒಪೆಕ್ ಆಸ್ಪತ್ರೆ ಆಗಿರಲಿ, ಉಡುಪಿದು ತಾಯಿ ಮಕ್ಕಳ ಆಸ್ಪತ್ರೆ ಆಗಿರಲಿ, ಆರೋಗ್ಯ ಬಂಧು ಅಂತ ಏನು ಮಾಡಿದರು, PHCsನ ಬೇರೆ ಬೇರೆ ಸಂಸ್ಥೆಗಳಿಗೆ ಕೊಡೋದು, ಅದು ಯಾವುದು ಎಲ್ಲ ಲಾಸ್ ಆಗಿ
ಜನಕ್ಕೆ ಸೇವೆಗಳು ಸಿಗ್ತಾ ಇಲ್ಲ ಅಂತಾಗಲಿ, ಮತ್ತು ಸುಮಾರು ಕರಪ್ಷನ್ ಆಗಿ ಇವೆಲ್ಲ ಸಿಬ್ಬಂದಿಗೆ ಸ್ಯಾಲರಿನೂ ಸಿಗ್ದಂಗೆ ಇವೆಲ್ಲ ಸಮಸ್ಯೆಯಿಂದ ವಾಪಸ್ ಸರ್ಕಾರಿ ವ್ಯವಸ್ಥೆಗೆ ತಗೊಳ್ಬೇಕಾಗಿ ಬಂದಿದೆ. ಅಷ್ಟು ಉದಾಹರಣೆಗಳಿದ್ರೂ ಕೂಡ ಏನೋ ಮಾಡಿ ನಾವು ಮೆಡಿಕಲ್ ಕಾಲೇಜ್ ತೆಗೆದ್ಬಿಡೋಣ ಅನ್ನೋದು ನಿಟ್ಟಿನಲ್ಲಿ ಹೋದರೆ ಅಲ್ಲಿ ಬರುವಂಥ ವಿದ್ಯಾರ್ಥಿಗಳು ಯಾರಿರ್ತಾರೆ? ಯಾವುದೇ ರೀತಿಯಾದ ಒಂದು ರಿಸರ್ವೇಷನ್ ನಾವು ಖಚಿತ ಮಾಡೋದಕ್ಕಾಗಲ್ಲ. ಅಲ್ಲಿದು ಫೀಸ್ ಕೂಡ ನಾವು ನಿಯಂತ್ರಣ ಮಾಡೋಕ್ಕಾಗಲ್ಲ. ಲಕ್ಷಾನುಗಟ್ಟಲೆ ಒಂದು ವರ್ಷಕ್ಕೆ ಅಂದರೆ ಬರೀ ದುಡ್ಡಿರೋರು ಅಂತ ಮಕ್ಕಳೇ ಮಾತ್ರ ಅಲ್ಲಿ ಓದೋಕ್ಕಾಗೋದು. ಅವ್ರು ಎಲ್ಲಿ ಆಮೇಲೆ ಪ್ರಾಕ್ಟೀಸ್ ಮಾಡ್ತಾರೆ? ಜಾಸ್ತಿ ಖಾಸಗಿನಲ್ಲೇ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಅದರಿಂದ ಬರುವಂಥ ಡಾಕ್ಟರ್ಗಳು ಕೂಡ ನಮಗೆ ಎಷ್ಟು ಮಟ್ಟಿಗೆ ಜನರಿಗೆ ಸೇವೆ ಮಾಡುವಂಥ ಡಾಕ್ಟರ್ಸ್ ಬರ್ತಾರೆ ಅಂತ ನಾವು ಪ್ರಶ್ನೆ ಮಾಡಬೇಕು. ಇದು ಶಿಕ್ಷಣನೂ ದೊರಕದಂಗೆ ಆಯಿತು, ಆರೋಗ್ಯನೂ ದೊರಕದಂಗೆ ಆಗುವಂಥ ಪರಿಸ್ಥಿತಿ ಅಂತಾನೆ ಅನ್ಸುತ್ತೆ. ಹಾಂ, ಸೊ ಈ PPP ಪುರಾವೆ ಸಾಕ್ಷಿ ಬಗ್ಗೆ ಕೇಳ್ತಾ ಇದ್ರಲ್ಲ, ಪ್ರಪಂಚದಾದ್ಯಂತ PPPಗೆ ರಾಷ್ಟ್ರಾದ್ಯಂತ ಪ್ರಪಂಚದಾದ್ಯಂತ ಎಲ್ಲೇ ಒಂದು ಸರಿಯಾದ ಉದಾಹರಣೆ ಅಂದರೆ ಒಂದು ಪುರಾವೆ ಇಲ್ಲ ಅದು ಸರಿಯಾಗಿ ನಡೆದಿದೆ ಅಂತ. ಇದನ್ನು ಶುರು ಮಾಡಿದ್ದು ಇಂಗ್ಲೆಂಡಲ್ಲಿ. ನವ ಉದಾರೀಕರಣದ ಮಾರ್ಗರೆಟ್ ಥ್ಯಾಚರ್ ಅವರ ಥ್ಯಾಚರಿಸಮ್ ಅಂತಲೇ ಅದಕ್ಕೆ ಹೇಳ್ತಾರೆ ಇಂಗ್ಲೀಷಲ್ಲಿ. ಥ್ಯಾಚರ್ ಅವರು ಶುರು ಮಾಡಿದ್ದು ಸರ್ಕಾರಿ ಖರ್ಚು ಕಮ್ಮಿ ಮಾಡಬೇಕು, ನಾವು ರಸ್ತೆ ಕಟ್ಟಂಗೆ ಆಸ್ಪತ್ರೆಯನ್ನು ಕಟ್ತೀವಿ ಅಂತ ಶುರು ಮಾಡಿದ್ದಂಥ PPP ಮಾಡೆಲ್. ಇಂಗ್ಲೆಂಡಲ್ಲೇ ಅದು ಸಕ್ಸಸ್ ಇಲ್ಲ. ಆಮೇಲೆ ಆಫ್ರಿಕಾಗಳ ಸುಮಾರು ಈ ಥರ PPPದು ಉದಾಹರಣೆಗಳಿವೆ. ಯಾವುದು ಕೆಲಸ ಮಾಡಿಲ್ಲ, ಇಲ್ಲ ಅದು ಎಷ್ಟು ಕಾಸ್ಟ್ಲಿ ಆಗೋಯ್ತು ಅಂದರೆ ದೇಶದ ಒಟ್ಟು ಆರೋಗ್ಯ ವ್ಯವಸ್ಥೆ ಏನು ಖರ್ಚಿದೆ ಅದರ ಅರ್ಧ ಭಾಗ ಒಂದು ಆಸ್ಪತ್ರೆ ಕೊಡಬೇಕಾಯ್ತು. ಆ ಥರ ಯಾವುದೋ ಒಂದು ಕಂಟ್ರಿ ಹೆಸರು ಮಾಡ್ತಾಗ್ತದೆ ನನಗೆ ಆ ಥರದ್ದು. ಸೊ PPP ಅಂತ ಈ ಏನು ವ್ಯಾಮೋಹ ಇದೆ, ಖಾಸಗಿಯ ವ್ಯಾಮೋಹ, ಅದು ಬಹಳ ದೊಡ್ಡ ಸಮಸ್ಯೆ ಹಾಗೂ ಹೊಣೆಗಾರಿಕೆ. ತಿರುಗಿ ಅಲ್ಲೇ ಬರ್ತೀವಿ. ಯಾರು ಹೊರಗೆ ಬರ್ತಾರೆ, ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ ಆ ವಿದ್ಯಾರ್ಥಿಗಳು, ಅವರು ಅಷ್ಟೊಂದು ಹಣ ಕಟ್ಟಿದ ಮೇಲೆ ಅವ್ರು ಸ್ವಾಭಾವಿಕವಾಗಿ ಖಾಸಗಿಗೆ ಹೋಗಿ. ಹಾಗಾಗಿ ಅದಕ್ಕೂ ಒಂದು ಅಧ್ಯಯನ ಇದೆ. ಈ ದೇಶದಲ್ಲಿ ಸುಮಾರು ಕಳೆದ 10 ವರ್ಷದಲ್ಲಿ 250ರಿಂದ 270 ಮೆಡಿಕಲ್ ಕಾಲೇಜ್ ತೆಗೆದಿದ್ದಾರೆ. ಅದರಿಂದ ರಾಷ್ಟ್ರ ಮಟ್ಟದಲ್ಲಿ ನೀವು ಹೇಳಿದ್ವಲ್ಲ, ಈಗ ಕರ್ನಾಟಕದಲ್ಲಿ ವೇಕೆನ್ಸಿಗಳೇನಿದೆ, ಸಿಬ್ಬಂದಿಗಳ ಕೊರತೆ, ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರಿ ಆರೋಗ್ಯ ವ್ಯವಸ್ಥೆಗಳಲ್ಲಿನ ಕೊರತೆ ನೀಗಿಲ್ಲ. 250 ಮೆಡಿಕಲ್ ಕಾಲೇಜ್ ಬಂದರೂ ಸಹ ಹೊಸದಾಗಿ ಯಾವುದೇ ರೀತಿಯಾದಂಥ ಕೊರತೆಯಲ್ಲಿ ಯಾವುದೇ ರೀತಿಯಾದಂಥ ಕಡಿತ ಆಗಿಲ್ಲ. ಕೊರತೆ ಹಾಗೆ ಕಂಟಿನ್ಯೂ ಆಗ್ತಾಯಿದೆ. ಅಂದರೆ ಹಾಗಾದ್ರೆ ಈ ಡಾಕ್ಟರ್ಗಳೆಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ? ಸಾರ್ವಜನಿಕ ವ್ಯವಸ್ಥೆಗೆ ಬರ್ತಾ ಇಲ್ಲ, ಸಾರ್ವತ್ರಿಕ ಆರೋಗ್ಯ ನೋಡ್ತಾ ಇಲ್ಲ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ತಿರುಗಿ ಇನ್ನೂ ಒಂದಷ್ಟು ಮೆಡಿಕಲ್ ಕಾಲೇಜ್ಗಳು ಬೇಕಾ, ಅದು ಖಾಸಗಿಯಾಗಿ ಬೇಕಾ ಅನ್ನೋದು ಒಂದು ಸವಾಲು. ಈ ಹಿನ್ನೆಲೆಯಲ್ಲಿ ಆ್ಯಕ್ಚುಲಿ ವಿಜಯಪುರ ಹೋರಾಟ ಸಮಿತಿಗೆ ಮತ್ತು ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕೋಲಾರದಲ್ಲಿ ಏನು ಹೋರಾಟ ಆಯಿತು, ದಾವಣಗೆರೆಯಲ್ಲಿ ನೆರಳು ಬಿಡಿ ಕಾರ್ಮಿಕರದ್ದು ಏನು ಹೋರಾಟ ಆಯಿತು, ಇವೆಲ್ಲ ತುಂಬಾ ಒಳ್ಳೆಯ ವಿಷಯ. ಯಾಕಂದರೆ ಒಂದು ಪ್ರೆಷರಿಂದ ಸರ್ಕಾರ ಹಿಂದೆ ತಗೊಂಡಿದೆ. ಪ್ರೇರಣಾದಾಯಕ, ಬಹಳ ಪ್ರೇರಣೆ ಸಿಗುವಂಥ ಒಂದು ವಿಷಯ, ಒಂದು ಮಾದರಿ ಸಹ ಜನರಿಗೆ. ಜನರ ಒಂದು ಒಗ್ಗಟ್ಟಿನಿಂದ, ಜನರ ಹೋರಾಟದಿಂದ ಏನಾದರೂ ಬದಲಾವಣೆ ತರ್ಬೋದು ಅನ್ನೋದಕ್ಕೆ ಒಂದು ಇವೆಲ್ಲ ಉದಾಹರಣೆಗಳು ತುಂಬ ಮುಖ್ಯ. ನೀವು ಇನ್ನೊಂದು ವಿಷಯ ಹೇಳ್ತಾ ಇದ್ರಿ, ನಾನು ಬರ್ತಾ ಇದ್ದಾಗ ನೀವು ಅದು ESI ಬಗ್ಗೆ ಮಾತಾಡ್ತಾ ಇದ್ರಿ. ESI ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿಲ್ಲದೆ ಇದ್ದರೂ ಕರ್ನಾಟಕ ರಾಜ್ಯದಲ್ಲಿರೋ ಕಾರ್ಮಿಕರಿಗೆ ಅದು ಸಂಬಂಧಿಸಿರುತ್ತೆ. ಸೊ ಅದ್ರ ಬಗ್ಗೆ ಏನಾದರೂ ಹೇಳೋದಿದೆಯಾ ನಿಮಗೆ? ಏನು ವ್ಯವಸ್ಥೆ, ಏನು ನಡೀತಾ ಇದೆ ಅಲ್ಲಿ ಅನ್ನೋದು? ಖಂಡಿತ. ಅದು ಯಾಕಂದರೆ ಖಾಸಗೀಕರಣಕ್ಕೂ ಒಂದು ಲಿಂಕ್ ಇದೆ. ಈಗ ESI ಏನು ನಮ್ಮ ಆರೋಗ್ಯ ಡಿಪಾರ್ಟ್ಮೆಂಟಿಗೆ ಕೆಳಗಡೆ ಡೈರೆಕ್ಟಾಗಿ ಬರದೇ ಇರ್ಬೋದು, ಬಟ್ ಇದು ಕಾರ್ಮಿಕರು ಸುಮಾರು ಲಕ್ಷಾಂತರ ಕಾರ್ಮಿಕರಿಗೆ ಉಪಯೋಗ ಆಗುವಂಥ ಒಂದು ದೊಡ್ಡ ಪ್ರಮಾಣದ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತ ಹೇಳ್ಬೋದು. ಅದು ಮಹಿಳೆಯರಲ್ಲಿ ಏನು ಮೆಟರ್ನಿಟಿ ಬೆನಿಫಿಟ್ಸ್ ಆಗಿರಲಿ, ಇಲ್ಲ ಯಾವುದೇ ಕಾರಣಕ್ಕೆ ಹುಷಾರು ತಪ್ಪಿದರೆ ಅದಕ್ಕೆ ಹುಷಾರು ತಪ್ಪಿರೋವಂಥ ಬೆನಿಫಿಟ್ಸ್ ಆಗಿರಲಿ, ಡಿಸೆಬಿಲಿಟಿ ಬೆನಿಫಿಟ್ ಆಗಿರಲಿ, ಆರೋಗ್ಯ ಸಿಗಬೇಕಾಗಿರೋಂಥ ಅದಕ್ಕೆ ಅಂಥದ್ದು ಒಂದು ಡಿಸ್ಪೆನ್ಸರೀಸು ಮತ್ತು ಆಸ್ಪತ್ರೆಗಳು, ESI ಆಸ್ಪತ್ರೆಗಳು ಇರಬೇಕು. ಅದು ಸಾಕಷ್ಟು ಏನು ಕಾರ್ಮಿಕರಿಗೆ ಕೈಗೆಟುಕೋಂಗೆ ಆರೋಗ್ಯ ಸೇವೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲೇ ಮಾಡಿರೋವಂಥ ಒಂದು
ಇದು ಕಾಯ್ದೆ. ಆದರೆ ಇವಾಗ ನೋಡೋಕ್ಕೆ ಹೋದರೆ ಬೆಂಗಳೂರಿನಲ್ಲಿ 2-3 ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ ಮತ್ತು ಕೆಲವು ಡಿಸ್ಪೆನ್ಸರೀಸ್ ಬಿಟ್ಟರೆ ಜಿಲ್ಲೆಗಳಲ್ಲಿ ತುಂಬಾ ಸಮಸ್ಯೆ ಆಗ್ತಾಯಿದೆ. ದೊಡ್ಡಬಳ್ಳಾಪುರದಲ್ಲಿ ಆಸ್ಪತ್ರೆ ಇದೆ, ಅದು ಉದ್ಘಾಟನೆ ಕೂಡ ಆಗಿಲ್ಲ. ರಾಮನಗರದಲ್ಲಿ ಆಸ್ಪತ್ರೆ ಮುಂಚೆ ಕೆಲಸ ಮಾಡ್ತಾ ಇದ್ದಿದ್ದು, ಇವಾಗ ಅಲ್ಲಿ ಕೆಲಸನೂ ಮಾಡ್ತಾಯಿಲ್ಲ. ಸೊ ಈ ಥರ ಜಿಲ್ಲೆಗಳಿಂದ ಕಾರ್ಮಿಕರಿಗೆಲ್ಲ ವಾಪಸ್ ಬೆಂಗಳೂರಿಗೇ ರೆಫರ್ ಮಾಡಬೇಕಾಗಿ ಬರ್ತಾಯಿದೆ. ಆ ರೀತಿ ನೋಡೋಕ್ಕೆ ಹೋದರೆ ಸುಮಾರು ತಿಂಗಳುಗಳು ವೆಯ್ಟಿಂಗ್ ಆಗೋದು, ಇಲ್ಲ ಪ್ರೈವೇಟಿಗೆ ಹೋಗಿ ನಾವು ಸೇವೆ ತೊಗೊಳ್ಬೇಕಾಗ್ತಾ ಇದೆ, ಅದರಿಂದ ಖರ್ಚುಗಳು ಜಾಸ್ತಿ ಆಗ್ತಾಯಿದೆ. ಅದು ಕೂಡ ಅಟ್ಲೀಸ್ಟ್ ಒಂದು ರೆಫರಲ್ ಸಿಸ್ಟಮ್ ಪ್ರಾಪರಾಗಿ ಮಾಡಿಲ್ಲ. ಸೊ ಈ ಸಮಸ್ಯೆಗಳಿಂದ ಕಾರ್ಮಿಕರಿಗೆ ತುಂಬಾ ಏಟ್ ಬೀಳ್ತಾ ಇದೆ. ಇಷ್ಟ್ರ ಮೇಲೆ ಕಾರ್ಮಿಕರು ಅದಕ್ಕೆ ತಮ್ಮ ಹೂಡಿಕೆನ ಬೇರೆ ಹಾಕ್ತಾರೆ, ಪ್ರೀಮಿಯಂ ಕಟ್ತಾರೆ. ತಮ್ಮ ಸಂಬಳದಲ್ಲಿ ತಮಗೆ ಸಿಗುವಂಥ ಸಂಬಳದ ಒಂದು ಅಂಶನ ಅದಕ್ಕೆ ಹಾಕ್ತಾರೆ. ಅದು ಅಲ್ಲದೆ ESIಯಲ್ಲಿ ಒಂದು ಕಾಲದಲ್ಲಿ ಹೇಳ್ತಾರೆ ಸುಮಾರು ಎಷ್ಟು ಹಣ ಕ್ರೋಢೀಕರಣ ಆಗಿದೆ ಅಂದರೆ, ESI ಯೋಚನೆ ಮಾಡ್ತಾಯಿತ್ತು ತಾನೇ ಖಾಸಗಿಯಾಗಿ ಒಂದು ಮೆಡಿಕಲ್ ಕಾಲೇಜ್ಗಳನ್ನು ತೆಗಿತೀನಿ, ಅದನ್ನು ತಿರುಗಿ ಖಾಸಗಿಯವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅನ್ನೋ ಒಂದು ಹುನ್ನಾರ ಕೂಡ ನಡೀತು. ಅಂದರೆ ನನ್ನ ಹತ್ರ ಇಷ್ಟೊಂದು ಹಣ ಇದೆ, ನಾನು ಸುಮಾರು ಆಸ್ಪತ್ರೆಗಳು ಮೆಡಿಕಲ್ ಕಾಲೇಜ್ ತೆಗಿಬೋದು, ಮೆಡಿಕಲ್ ಕಾಲೇಜ್ ತೆಗೆದ್ಬಿಟ್ಟು ನಾನು ಖಾಸಗಿಯವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕೆಲಸ ನಡೀತು. ಇನ್ನೊಂದು ಅದೇ ಸಮಾಚಾರ ಏನು, ESI ಡಿಸ್ಪೆನ್ಸರಿಗಳು 10ರಿಂದ 5 ಗಂಟೆವರೆಗೆ ತೆಗೆದಿರುತ್ತೆ, ಸಾಯಂಕಾಲ ತೆಗೆದಿರಲ್ಲ. ಇವರೆಲ್ಲ ಕಾರ್ಮಿಕರು, ದಿನದ ಒಂದು ಕೂಲಿ ಹಾಳಾಗುತ್ತೆ, ಇಲ್ಲ ರಜಾ ಹಾಕಬೇಕಾಗುತ್ತೆ. ಸೊ ಸಾಯಂಕಾಲದ ಕ್ಲಿನಿಕ್ ಅಂತ ಕೇಳಿ ಸುಮಾರು ದಶಕಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ, ಆದರೆ ಅದು ಇನ್ನೂ ಸಾಧ್ಯವಾಗಿಲ್ಲ. ಸೊ ಇದೆಲ್ಲ ಸಮಸ್ಯೆಗಳು ESIಯಲ್ಲಿ ಇರುವಂಥದ್ದು ಬಹಳ ಮುಖ್ಯ. ನೀವು ಗಾರ್ಮೆಂಟ್ ವರ್ಕರ್ಸ್ ಜೊತೆ ಬೇರೆ ಕೆಲಸ ಮಾಡ್ತಿದ್ದಾರೆ, ಅದರಿಂದ ಏನಾದರೂ ಹೇಳಬೇಕಿತ್ತು? ಹೌದು, ಇವರು ರಾಜು ಅನ್ನೋರು ಕರ್ನಾಟಕ ಸ್ಟೇಟ್ ಗಾರ್ಮೆಂಟ್ ಆ್ಯಂಡ್ ಟೆಕ್ಸ್ಟೈಲ್ ವರ್ಕರ್ ಯೂನಿಯನ್ ಅವ್ರು ಹೇಳ್ತಾ ಇದ್ರು, ಹೇಗೆ ಮಹಿಳೆಯರು ಬೆಳಗ್ಗೆ 7 ಗಂಟೆಗೆ ಹೋದರೆ ಸಂಜೆ 5 ಗಂಟೆ ತನಕ ಅಲ್ಲೇ ಇರಬೇಕು. ಒಂದು ಏನಾದರೂ ಆರೋಗ್ಯ ವಿಷಯಕ್ಕೆ ಏನಾದರೂ ಅವ್ರು ತೋರಿಸ್ಬೇಕಂದ್ರೂ ಕೂಡ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಂಪನಿಯವರು ಆವತ್ತಿನ ದಿವಸ ರಜಾ ಕೊಟ್ಟು, ಪೇಯ್ಡ್ ರಜಾ ಕೊಟ್ಟು ಅವರಿಗೆ ತೋರಿಸೋದಕ್ಕೂ ಅನುಕೂಲ ಆಗಬೇಕು. ಬಟ್ ಅವ್ರದ್ದೇ ಏನು ಹಣ ಆವತ್ತಿನ ದಿವಸದ ಸಂಬಳನ ಕಳ್ಕೊಂಡು ಅವರು ಹೋಗ್ಬೇಕಾಗಿ ಬರ್ತಾಯಿದೆ. ಮತ್ತು ಈಗ ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕಂದ್ರೂ ಡಿಸ್ಪೆನ್ಸರಿಯಿಂದ ರೆಫರಲ್ ಮಾಡ್ಕೊಂಡು ಹೋಗಬೇಕು. ಎಮರ್ಜೆನ್ಸಿನಲ್ಲಿ ಹೋದ್ರೂ ಕೂಡ ಅವ್ರು ವಾಪಸ್ಸು ಇಲ್ಲಿ ಡಿಸ್ಪೆನ್ಸರಿಗೆ ಬಂದು ಲೆಟರ್ ಬರ್ಕೊಂಡು ಹೋಗಿ ಇದರಲ್ಲೇ ಓಡಾಟದಲ್ಲಿ ನಮಗೆ ಬೇಡ ಅಂತ ಪ್ರೈವೇಟಿಗೆ ಹೋಗೋ ಪರಿಸ್ಥಿತಿ ಬರ್ತಾಯಿದೆ, ತುಂಬ ಖರ್ಚಾಗ್ತಾಯಿದೆ ಅಂತ ಹೇಳ್ತಾಯಿದ್ರು. ಇವೆಲ್ಲನೂ ಖಂಡಿತ ಸ್ಟ್ರೆಂಥನ್ ಮಾಡಿದ್ರೆ ಕಾರ್ಮಿಕರ ಆರೋಗ್ಯ ನಾವು ಬೆಳೆಸ್ಬೋದು. ಲೈಕ್ ದೇಶದ ಅಭಿವೃದ್ಧಿ ಅಂತ ನೋಡಿದ್ರೆ ಕಾರ್ಮಿಕರದ ಆರೋಗ್ಯ, ಕಾರ್ಮಿಕರ ಒಳಿತಿಂದನೇ ಆಗ್ತಾ ಇರೋದು. ಬಟ್ ಅವ್ರನ್ನೇ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಇಷ್ಟ್ರ ಮೇಲೆ ಸರ್ಕಾರಗಳು ಹೇಳೋದೇನು ಹಣ ಇಲ್ಲ ಆರೋಗ್ಯ ವ್ಯವಸ್ಥೆ ಖರ್ಚು ಮಾಡೋಕ್ಕೆ ಅಂತ, ಆದರೆ ESIಯಲ್ಲಿ ಹಣ ಇದೆ, ಆದರೂ ಸಹ ಅದನ್ನು ಸರಿಯಾಗಿ ಸದುಪಯೋಗ ಮಾಡ್ಕೋತಾ ಇಲ್ಲ. ಅದು ಒಂದು ದುರದೃಷ್ಟಕರ ಸಂಗತಿ. ಆ ಹಣನ ಈಕ್ವಿಟಿ ಶೇರಿಗೆ ಹಾಕ್ಬೋದು ಅಂತ ಬೇರೆ ಇದೆ. ಸೊ ಎಲ್ಲ ಅದೇ ಸಂಪೂರ್ಣ ಮಾರುಕಟ್ಟೆಯ ಒಂದು ಏನು ಹಾವಿ ನಮ್ಮ ಮೇಲೆ ಆಗಿರೋಂಥ ಒಂದು ಪರಿಸ್ಥಿತಿ. ಮಾರುಕಟ್ಟೆಯ ಪ್ರಭಾವ ಎಷ್ಟು ಬೇರೂರಿದೆ, ಆಳೂರಿದೆ ಅಂದರೆ, ಆಳವಾಗಿ ಬೇರೂರಿದೆ ಅಂದರೆ ಎಲ್ಲನೂ ಲಾಭ ನಷ್ಟ, ಲಾಭದ ಲೆಕ್ಕಾಚಾರನೇ. ಎಲ್ಲೂ ಸೇವೆ ಇಲ್ಲ, ಆರೋಗ್ಯದ ಕಡೆಗೆ ಒಲವಿಲ್ಲ, ಎಲ್ಲಿ ನಾವು ದುಡ್ಡು ಮಾಡೋಣ, ಎಲ್ಲಿ ನಾವು ಖಾಸಗಿ ಮಾಡೋಣ ಅನ್ನೋ ಒಂದು ಲೆಕ್ಕಾಚಾರದಲ್ಲೇ ಇದ್ದೀವಿ. ಭಾಳ ಅನ್ಯಾಯ. ಸೊ ಇದರಿಂದ ಹೊರಗೆ ಬರೋಕ್ಕೇನು ಪರಿಹಾರ ಏನು? ಸರ್ಕಾರ ಆರೋಗ್ಯನ ಒಂದು ಇನ್ವೆಸ್ಟ್ಮೆಂಟ್ ಅಂತ ನೋಡಬೇಕು. ಖರ್ಚು ಅಂತ ನೋಡ್ಕೊಂಡು ಹೋದರೆ ಖಂಡಿತ ಇದಾಗೋದಿಲ್ಲ. ಖರ್ಚು ಹೆಂಗೆ ಕಮ್ಮಿ ಮಾಡೋದು ಅನ್ನೋದ್ರಲ್ಲೇ ಎಲ್ಲ ಕಳ್ಕೊಳ್ತಾ ಹೋಗ್ತೀವಿ. ಸೊ ಈ ಇನ್ವೆಸ್ಟ್ಮೆಂಟ್ ಮಾಡೋದು ಮತ್ತು ಆರೋಗ್ಯನ ಒಂದು ಹಕ್ಕಾಗಿ ನೋಡ್ಬೇಕನ್ಸುತ್ತೆ. ಇವಾಗೇನು ಜಾಥಾ ಕೂಡ ಆಯಿತು, ಆಲ್ಮೋಸ್ಟ್ 40ಕ್ಕಿಂತ ಹೆಚ್ಚು ಸಂಘಟನೆಗಳು ಸೇರಿ ಜಾಥಾ ಮಾಡಿದ್ದು. ಫೆಬ್ರವರಿ 2ರಿಂದ 17 ತನಕ ಮಾಡಿರೋದು ಎಲ್ಲ ಜಿಲ್ಲೆ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸತತವಾಗಿ ನಡೆದಂಥ ಆರೋಗ್ಯ ಜಾಥಾ. ಅದರಲ್ಲಿ ಕಾರ್ಮಿಕರ ಸಂಘಟನೆ ಇತ್ತು, ದಲಿತ ಸಂಘಟನೆ ಇತ್ತು, ವಿದ್ಯಾರ್ಥಿಗಳ ಸಂಘಟನೆ ಇತ್ತು, ಮತ್ತು ಕೂಲಿ ಕಾರ್ಮಿಕರು, ಲಿಂಗತ್ವ ಲೈಂಗಿಕ ಅಲ್ಪಸಂಖ್ಯಾತರು, ಜೊತೆಯಲ್ಲಿ ಆದಿವಾಸಿ ಸಮುದಾಯ, ಎಲ್ಲ ರೀತಿಯಾದ ಸಮುದಾಯಗಳು ಸೇರಿ ಮಾಡಿರೋಂಥ ಇದು ಜಾಥಾ. ಆ ಜಾಥಾನಲ್ಲೂ ನಾವು ಇದೇ ಹೇಳ್ತಾ ಇದ್ವಿ ಅಲ್ವಾ, ಆರೋಗ್ಯ ಒಂದು ಹಕ್ಕಾಗಬೇಕು, ಅದಕ್ಕೆ ಒಂದು ಕಾಯ್ದೆ ಬರಬೇಕು,
ಔಷಧಿಗಳ ಲಭ್ಯತೆ ಆಗಬೇಕು. ಈ PPP ಏನು ಖಾಸಗೀಕರಣ ಕಡೆಗೆ ಹೋಗಬಾರ್ದು. ಖಾಸಗಿನಲ್ಲೂ ಶುಲ್ಕ ಎಷ್ಟಾದರೂ ಅವ್ರಿಗೆ ಒಂದು ಫ್ರೀಡಮ್ ಇದೆ, ಎಷ್ಟಾದರೂ ಶುಲ್ಕ ಹಾಕ್ಬೋದು ಅಂತ, ಅದನ್ನು ನಿಯಂತ್ರಿಸಬೇಕು. ಈ 4 ಬೇಡಿಕೆ ಇಟ್ಕೊಂಡೆ ನಾವು ಜಾಥಾ ಮಾಡಿದ್ದು. ಜಾಥಾ ಟೈಮ್ನಲ್ಲಿ ಹೆಲ್ತ್ ಮಿನಿಸ್ಟರ್ ಆವಾಗ ಗುಂಡೂರು ರಾವ್ ಅವರು ಇದ್ದಿದ್ದು. ಸೊ ಅವರು ಕೂಡ ತಗೊಂಡು ಬರ್ತೀವಿ ಅಂತ ಹೇಳಿದ್ರು ಆರೋಗ್ಯ ಹಕ್ಕು ಕಾಯ್ದೆ. ಆದರೆ ಆ ಕಾಯ್ದೆ ಎಷ್ಟು ಮಟ್ಟಿಗೆ ಜನಪರವಾಗಿದೆ, ಜನರದ್ದು ಕನ್ಸಲ್ಟೇಷನ್ ತಗೊಳ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕು ಅನ್ಸುತ್ತೆ. ದೇಶದಲ್ಲಿ ಎಲ್ಲೂ ಸಹ ಆರೋಗ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂದಿಲ್ಲ. ರಾಜಸ್ಥಾನದವರು ಆರೋಗ್ಯ ಹಕ್ಕು ಕಾಯ್ದೆ ತಂತು ಹಿಂದಿನ ಸರ್ಕಾರ, ಆದರೆ ಅದಕ್ಕೆ ರೂಲ್ಸ್ ತರೋಷ್ಟೊತ್ತಿಗೆ ಸರ್ಕಾರ ಬಿದ್ದೋಯ್ತು. ಸೊ ಹಾಗಾಗಿ ಅದು ಅಲ್ಲೇ ತಟಸ್ಥವಾಗಿ ನಿಂತಿದೆ. ಸೊ ಹಾಗಾಗಿ ಈ ದೇಶದಲ್ಲಿ ಆರೋಗ್ಯ ಹಕ್ಕಿನ ಏನು ಒಂದು ಕಾಯ್ದೆ ಇದೆ ಅದು ಎಲ್ಲೂ ಸಹ ಬಂದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಬರುತ್ತಾ ನೋಡಬೇಕು. ಅದರಲ್ಲಿ 2 ಮುಖ್ಯ ವಿಷಯ ಆಗುತ್ತೆ. ಒಂದು, ಸಾರ್ವತ್ರೀಕರಣ ಆಗಬೇಕು. ಸಾರ್ವತ್ರೀಕರಣ ಅಂದರೆ ಇವಾಗ ನಾವು ಹೇಳ್ತಾ ಇದ್ದೀವಲ್ಲ, ಖಾಸಗಿ ಸರ್ಕಾರಿ ಅಂತ ಮಾತಾಡ್ತಾ ಇದ್ದೀವಿ. ಆವಾಗ ಎಲ್ಲರೂ ಒಂದೇ ವ್ಯವಸ್ಥೆ ಒಳಗೆ ಬರ್ತಾರೆ. ಆವಾಗೇನಾಗುತ್ತೆ, ಯಾರು ಎಲ್ಲೇ ಹೋದರೂ ಸಹ ಸೇವೆಗಳಿಗೆ ಅವರಿಗೆ ಉಚಿತವಾಗಿ ಸಿಗಬೇಕು, ಅವರಿಗೆ ಹಕ್ಕಾಗಿ ಸಿಗಬೇಕು, ಅವರಿಗೆ ಅದು ಇದಾಗಿ ಸಿಗಬೇಕು, ಸಮಯಕ್ಕೆ ಸರಿಯಾಗಿ ಸಿಗಬೇಕು, ಹತ್ತಿರದಲ್ಲಿ ಸಿಗಬೇಕು. ಸೊ ಈ ಸಾರ್ವತ್ರೀಕರಣ ಆದಾಗ ಅದರದ್ದು ಉತ್ತರದಾಯಿತ್ವನೂ ಹೆಚ್ಚಾಯ್ತು. ಇವಾಗ ಖಾಸಗಿಯವರು ಅವ್ರದ್ದೇ ಆಟ, ಆವಾಗ ಉತ್ತರದಾಯಿತ್ವ ಇಲ್ಲ ಖಾಸಗಿಯವ್ರದ್ದು, ಈಗ ಹೊಣೆಗಾರಿಕೆ ಇಲ್ಲ. ಸೊ ಒಂದು ಆರೋಗ್ಯದ ಹಕ್ಕಿನ ಒಂದು ಪರಿವಿಧಿಯೊಳಗೆ ಬಂದರೆ, ಒಂದು ಇದರೊಳಗೆ ಬಂದರೆ, ಅವರು ಆವಾಗ ಚೌಕಟ್ಟಿನಲ್ಲಿ ಬಂದರೆ, ಆವಾಗ ಖಾಸಗಿ ಸರ್ಕಾರಿ ಅನ್ನೋ ಈ ದ್ವಂದ್ವ ಏನಿದೆ ಅದು ಬಿಟ್ಟು ಎಲ್ಲರೂ ಒಂದೇ ವ್ಯವಸ್ಥೆ, ಉಳ್ಳವರಿಗೆ 5 ಸ್ಟಾರ್ ಫೆಸಿಲಿಟಿ, ಇಲ್ಲದೇ ಇರೋರಿಗೆ ಮುರಿದು ಹೋಗಿರೋ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಆ ಥರ ಇಲ್ಲದೇ ಎಲ್ಲರಿಗೂ ಒಂದೇ ರೀತಿಯಾದಂಥ ಒಂದೇ ವ್ಯವಸ್ಥೆ ಆಗಬೇಕು ಅನ್ನೋದು ಒಂದು ಆರೋಗ್ಯ ಹಕ್ಕಿನ ಪರಿಕಲ್ಪನೆ, ಹಕ್ಕಿನ ಕಾಯ್ದೆಯ ಪರಿಕಲ್ಪನೆ. ಅದು ಎಷ್ಟು ಮಟ್ಟಿಗೆ ಸರ್ಕಾರಗಳು ರಾಜಕೀಯ ಇಚ್ಛಾಶಕ್ತಿಯಿಂದ ಮಾಡ್ತಾರೆ ಅದನ್ನು ನಾವು ನೋಡಬೇಕಾಗುತ್ತೆ. ಮುಖ್ಯವಾಗಿ ಸರ್ಕಾರಗಳು ಇವಾಗ ಹೊಸ ಮಿನಿಸ್ಟ್ರ್ ಬೇರೆ ಬಂದಿದ್ದಾರೆ. ಸೊ ಹೊಸ ಮಿನಿಸ್ಟ್ರಿಗೆ ಅಜೆಂಡಾ ಕೊಡಬೇಕು ಅಂದರೆ ಅರ್ಜೆಂಟಾಗಿ ಉಚಿತವಾದ ಔಷಧಿಗಳ ಲಭ್ಯತೆ. ಆ ಉಚಿತವಾದ ಔಷಧಿಗಳ ಲಭ್ಯತೆ ಬಂದರೆ ಸರ್ಕಾರಿ ವ್ಯವಸ್ಥೆಗೆ ಜನ ಜಾಸ್ತಿ ಬರೋದಕ್ಕೆ ಶುರು ಮಾಡ್ತಾರೆ. ಆಗ ಸರ್ಕಾರಿ ವ್ಯವಸ್ಥೆ ಹೊಣೆಗಾರಿಕೆಯೂ ಹೆಚ್ಚಾಗುತ್ತೆ. 2ನೇದು ನಾವು ಮಾತಾಡಿದ್ವಿ, ವಿಮೆಯ ವ್ಯಾಮೋಹದಿಂದ ಹೊರಗೆ ಬಂದು ಸರ್ಕಾರ ತನ್ನ ವ್ಯವಸ್ಥೆಯನ್ನು ಬಲಿಷ್ಠಗೊಳಿಸಬೇಕು ಅನ್ನೋದು ಒಂದು. 3ನೇದು ಸರ್ಕಾರಿ ಕರ್ಮಚಾರಿಗಳ ನಿಯುಕ್ತಿ, ಒಂದು ಏನು ವೇಕೆನ್ಸಿಗಳಿದೆ ಅದನ್ನು ಭರ್ತಿ ಅರ್ಜೆಂಟಾಗಿ ಮಾಡುವಂಥದ್ದು. 4ನೇದು ನಮ್ಮ ಆರೋಗ್ಯ ಹಕ್ಕನ್ನು, ಜನರಿಗೆ ಆರೋಗ್ಯ ಹಕ್ಕು ಕಾಯ್ದೆ ತರಬೇಕು ಅನ್ನೋದು ನಾವು ಮುಖ್ಯವಾಗಿ ಮಾತಾಡಬೇಕಿದೆ. ಸೊ ಹೊಸ ಆರೋಗ್ಯ ಮಂತ್ರಿಗಳಿಗೆ ಶುಭ ಕೋರುತ್ತಾ ನಾವು ಈ ಒಂದು ಅಜೆಂಡಾನ ಅವರಿಗೆ ಕೊಡೋಣ ಅಂತ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ಹೋಗ್ತೀವಿ, ಮಿನಿಸ್ಟ್ರ್ ಹತ್ರನೂ ಹೋಗಿ ವಕಾಲತ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಧನ್ಯವಾದ.